ಮೋಮೋಸ್ ಮಾಡಬೇಕು ಅಂತ ನಮ್ಮ ಟೀಮ್ ಅವರು ಡಿಸೈಡ್ ಮಾಡಿದ್ದಾರೆ. 500 ರೂಪಾಯಿ ಗೆಲ್ಲೋದು. ನಾನು ನಮ್ಮ ಅಕ್ಕ ನಮ್ಮ ಅತ್ತೆಗವರು ಗುಡು ಗುಡು ಅಂತ ಓಡೋಗ್ಬಿಟ್ರು ಪಾಪ. ಇನ್ನು 35 ನಿಮಿಷದಲ್ಲಿ ಅದು ಹೆಂಗ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ಸಾರಿ ಅತ್ತೆಗಾರು, ಇನ್ನು ಕೇಳಲಿಲ್ಲ ಆಗ್ಲೇ. ಅವ್ರಿಗೆ ಬೆಳ್ಳಿ ಚಾಪಿಂಗ್ ಪ್ಲೇಟ್, ನಮ್ಮ ಅಕ್ಕಗೆ ವುಡನ್. ನಮ್ಮ ಅಕ್ಕ ಸರಿಯಾಗಿ ಇಟ್ಬಿಟ್ಟು ಯಾರಿಗೆ ಅದು? Okay, let's go. ಜಿದ್ದಿಗೆ ಜಿದ್ದ ಜಿದ್ದಿ ಯುದ್ಧ ನೋಡೋಣ ನಾನೀನ ಬಾ. What is up fam? Hi, so welcome back to my new vlog guys. ಇವತ್ತು ಶೆಫ್ ವರ್ಸಸ್ ಶೆಫ್ ನಡೀತಾ ಇದೆ. ಈ ವಿಡಿಯೋಗೆ ನಾವು ನೀವೆಷ್ಟು ಕಾಯ್ತಿದ್ರು ಅಷ್ಟೇ ಕ್ಯೂರಿಯಸ್ ಆಗಿ ಕಾಯ್ತಿದ್ವಿ. ಯಾವತ್ತು ಇದು ಬರುತ್ತೆ ವರ್ಸಸ್ ನಮ್ಮನೆ ಶೆಫ್ ವರ್ಸಸ್ ನಮ್ಮ ಅತ್ತೆಗಾರು ಮನೆ ಶೆಫ್. ಇವತ್ತು ಇಬ್ರು ಈಗ ಮೋಮೋಸ್ ಮಾಡಬೇಕು ಅಂತ ನಮ್ಮ ಟೀಮ್ ಅವರು ಡಿಸೈಡ್ ಮಾಡಿದ್ದಾರೆ ಆಯ್ತಾ. ಸೊ ಇಲ್ಲಿ ಟ್ವಿಸ್ಟ್ ಏನು ಅಂದರೆ, ನಾವು ಇವ್ರಿಗೆ ಜಾಸ್ತಿ ಟೈಮ್ ಕೊಡ್ತಿಲ್ಲ, 45 ನಿಮಿಷ ಕೊಡ್ತಾ ಇದೀವಿ. 45 ನಿಮಿಷದಲ್ಲಿ ಮೋಮೋಸ್ ಮಾಡಿ ಅದನ್ನಿಟ್ಟು ರೆಡಿ ಇಡಬೇಕು ಪ್ಲೇಟಲ್ಲಿ, ನಾವು ತಿನ್ನೋ ಥರ ರೆಡಿ ಇಟ್ರಿ ಅಂದರೆ ಫಸ್ಟ್ 1 ಪಾಯಿಂಟ್ ಅವ್ರಿಗೆ ಹೋಗುತ್ತೆ ಆಯಿತಾ. ಟೇಸ್ಟ್ ಬಿಟ್ಟು ಅದಕ್ಕೆ 1 ಪಾಯಿಂಟ್ ಹೋಗುತ್ತೆ. ಅದಾದಮೇಲೆ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಂಡ್ ಆಫ್ ದಿ ಡೇ ಆಯಿತಾ. ಅರ್ಥ ಆಯ್ತಲ್ವಾ? ಫಸ್ಟ್ ಟೈಮ್ ಅರ್ಥ ಆಯ್ತು ಆಕ್ಚುಲಿ. 3, 2, 1 ಸ್ಟಾರ್ಟ್. ಮಾಡಿ ನಿಮ್ ಟೈಮ್ ಹೋಗ್ತಾ ಇದೆ, ನಮ್ಗೇನಿಲ್ಲ. ಹುಷಾರು, ಗ್ಯಾಸ್ ಲೀಕ್ ಆಗ್ಬಿಟ್ಟು. ಇಲ್ಲ ಏನ್ ಬೇಡ ಆಂಟಿ. ಇಲ್ಲ ನೀವು ಹೆಲ್ಪ್ ಮಾಡ್ಬಿಡಿ. ಅವ್ರು ಕುತ್ಕೊಳ್ಳಿ ನೀವು. ಗೊತ್ತಿಲ್ಲ ಅವ್ರಿಗೆ. ಅಂಕಲ್ ನೀವು ಹೋಗಿ ಅಂಕಲ್. ಬೇಸಿಲಿ ನಮ್ಮ ಅಕ್ಕ ಆಗ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ಕೆಲ್ಸಕ್ಕೆ. ನೇಹಾ ಅವರು ಇನ್ನೂ ಏನು ಪ್ರಿಪರೇಷನ್ಸ್ ಇಲ್ಲ. ಅದು ಗೆಲ್ಲೋದು ನೀವು. ಇಲ್ಲಿ ನಮ್ಮ ಅಕ್ಕ ಅವರು ಬೆಟ್ಟಿಂಗ್ ಆಡೋಣ ಸಂಜೆ, ಬೆಟ್ಟಿಂಗ್ ಆಡೋಣ. 500 ರೂಪಾಯಿ ಗೆಲ್ಲೋದು. ನಾನು ನಮ್ಮ ಅಕ್ಕ 500 ರೂಪಾಯಿ ಆಡ್ತೀಯಾ? ನಮ್ಮ ಅಕ್ಕ 1000 ರೂಪಾಯಿ. ನಾನು ಬೆಟ್ಟಿಂಗ್ ಎಲ್ಲ ಮಾಡ್ತಾರಪ್ಪ. 1000 ರೂಪಾಯಿ ಆಯ್ತು. ನೇಹಾ ಗೆದ್ರೆ ನನಗೆ ಬೆಟ್ಟಿಂಗ್ ಆಡಬಾರ್ದು, ಅದರಿಂದ ಮನೆ ಹಾಳಾಗಿ ಹೋಗ್ತವೆ. 2 ನಿಮಿಷ ಆಯ್ತು ಗಾಯ್ಸ್, 2 ನಿಮಿಷ ಇನ್ನೂ ಅಷ್ಟೇ ಮಾಡಿರೋದು. 2 ನಿಮಿಷಕ್ಕೆ ನಮ್ಮ ಅಕ್ಕ ಅವರು ಮೋಮೋಸೆ ಮಾಡ್ಬಿಟ್ಟು ಕಲಿಸ್ತಾ ಇದಾರೆ. ನೇಹಾ ಅವ್ರೇನು ಆರ್ಡರ್ ಮಾಡಕ್ ಹೋಗಿದ್ದಾರಾ? ಓ, ಏನೋ ಪೀಲ್ ಮಾಡ್ತಾ ಇದಾರಂತೆ. ಬೀಟ್ರೂಟ್ ಪೀಲ್ ಮಾಡ್ಕೊಂಡ್ ಬಂದಿದ್ದಾರೆ. ರಕ್ತ ಬರ್ತೈತೆ. ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? ನಾನು ಪನ್ನೀರ್ ಬೀಟ್ರೂಟ್ ಮೋಮೋ. ನೀವು ಸೀಮಾ ಅವರೇ? ನಾನು ಪನ್ನೀರ್. ನೀವು ಪನ್ನೀರ್ ಮೋಮೋ ಅಷ್ಟೇನಾ? ಪನ್ನೀರ್ ವೆಜಿಟೇಬಲ್ಸ್. ಪನ್ನೀರ್ ವೆಜಿಟೇಬಲ್ಸ್ ಮೋಮೋ. ಇದು ಪನ್ನೀರ್ ಬೀಟ್ರೂಟ್ ಮೋಮೋ. ಯಾವ ಮೋಮೋ ಟೇಸ್ಟಿ ಆಗಿರುತ್ತೆ ನೋಡೋಣ. ಐಶು, ನಿಮ್ಗೆ ಮೋಮೋ ಇಷ್ಟನಾ? ಓ, ತುಂಬಾ ಇಷ್ಟ. ಅದಕ್ಕೆ ನನ್ನ ಮಗನು ಮೋಮೋ ಅಂತಾನೆ ಇಟ್ಟಿರೋದು ಹೆಸರು. ಯಾ ಸನ್. ನಿಮ್ಗೆ ಏಜ್ 15 ಏಜ್ಗೆ ಮಗ. ಅವನಿಗೂ 15 ಇಯರ್ಸ್. ಅಲ್ಲ, ಅವನಿಗೂ 15 ಇಯರ್ಸ್. ಅಕಾರ್ಡಿಂಗ್ ಟು ಡಾಗ್ಸ್ 15 ಇಯರ್ಸ್. ಸ್ವಲ್ಪ ಕಷ್ಟ ಇದೆ, ಯಾವ ತರ ಮಾತಾಡ್ತಾರೆ ಅರ್ಥ ಆಗಲ್ಲ. ಈಗ ನಮ್ಮ ಅಕ್ಕ ಓಡಿದಾರೆ ಒಳಗೆ, ಅವ್ರೇನ್ ಮಾಡಕ್ ಹೋಗಿದಾರೆ ನೋಡೋಣ. ಇಲ್ಲಿ ನೇಹಾ ಅವರು ತುರಿತಾನೆ ಇದಾರೆ ಬೀಟ್ರೂಟ್ ನ. ಅದು ಬೇಡ ಅಂದ್ರೆ ಟೈಮ್ ಆಗ್ಲಿ, ಇನ್ನೊಂದು ಮಿಷಿನ್ ಇದೆ. ಟೈಮ್ ಆಗ್ಲಿ 15 ಇನ್ನೊಂದು ಮಿಷಿನ್ ಐತೆ. ಅಂತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ಸ್ವಲ್ಪ ನಾವಿದೀವಿ, ಹುಷಾರಾಗಿ ಮಾತಾಡಿ. ಆಂಟಿ ನಿಮ್ಗೆ ಹಾಡು ಅರ್ಥ ಗಿಟಾರ್ ಟಿಂಗ್ 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 ಟಿಂಗ್. ನಮ್ಮ ಅಕ್ಕ ಏನ್ ಮಾಡ್ತಾಳ ಒಳಗೆ ಅಂತ ನನಗೊಂದು ಎದ್ದೋಡಕ್ ಆಗಲ್ಲ, ಅದಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ತಾಯಿ ಬಂದ್ಬಿಟ್ರು. ಕೂತ್ಕೊಳ್ಳಿ, ಎಲ್ಲಿ ಹೋಗ್ತೀರಾ? ಕೂತ್ಕೊಳ್ರಿ. ನಾನೇ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ. ನಿಮ್ ಕೂತ್ಕೊಳ್ರಿ. ನಾನೇ ಹಾಕಿರೋ ಬಟ್ಟೆಗೆ ಹೆಂಗೆ ಕೂತ್ಕೊಳ್ರಿ. ತಲೆ ಇಟ್ಟು ಅವ್ರ ಬಾಯಿ ಹಾಕ್ಬಿಡು.
ನಾನು 20 ಮೊಮ್ಮಸ್ ಸಾಕು, 10 ನಮ್ಗೆ, ಮಿಕ್ಕಿರೋದು ತಿನ್ಕೊಳ್ಳಿ. ಗಾಯ್ಸ್ ಒಳಗೆ ಹೋಗಿದ್ದಾರೆ 8 ನಿಮಿಷ, ಆಲ್ಮೋಸ್ಟ್ 10 ನಿಮಿಷ ಹತ್ರ ಹೋಗ್ತಾ ಇದೀವಿ ನಾವು. 60% ಜಾಬು ಆಗಿಲ್ಲ ಗೈಸ್, 60% ಆಗಿಲ್ಲ. 10 ನಿಮಿಷ ಮುಗೀತು. ಇನ್ನು 35 ನಿಮಿಷದಲ್ಲಿ ಅದು ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಗೆ ಟೀಮ್ ಅವ್ರ ಮೇಲೆ ನಂಬಿಕೆ ಇದೆ. 100% ಅಲ್ಲೇ ಮಾಡೋದಲ್ಲ ಕಲ್ಸೋದಲ್ಲ. ಇಷ್ಟ ಕೆಳಗೆ ಕುತ್ಕೊಂಡು ನಿಧಾನವೇ ಪ್ರಧಾನ. ನಾವು ಪರಾಟ ಮಾಡ್ತಾರೆ ಅನ್ಸುತ್ತೆ. ಪರಾಟ ಅಲ್ಲ ಇಷ್ಟೊತ್ತಾಗ್ಬಿಟ್ರೆ ಹೆಂಗೆ ಅಂತ. ಟೈಮ್ ಬೇರೆ ಆಗೋಯ್ತು. ಗೆಲ್ತಾರ ಸಂಜಯ್? ಗೈಸ್ ಈಗ ನಾನು ಎಲ್ಲ ಸರಿ ಅವ್ರಿಗೆ ಅಡುಗೆ ಆಗುತ್ತೋ ಇಲ್ವೋ ಅನ್ನೋ ಡೌಟು, ನಿಂಗೆ ಸಿಗತ್ತೋ ಇಲ್ವೋ ಅನ್ನೋ ಡೌಟು, ನಮಗೆ ಮೊಮ್ಮೋ ಸಿಗತ್ತೋ ಇಲ್ವೋ ಅನ್ನೋ ಡೌಟು. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಅವರೇ ಹೋಗಿ ಬನ್ನಿ, ಆರಾಮಾಗಿ ಹೋಗಿ. ಪಾಸ್ ಮಾಡಿರ್ತೀನಿ. ಪಾಸ್ ಮಾಡ್ತೀವಿ, ಅವ್ರು ಕೆಲಸ ಮಾಡಂಗಿಲ್ಲ. ಗೈಸ್ ಸ್ನೇಹ ಅವರು ಮತ್ತೆ ನಮ್ಮ ಅಕ್ಕ ಅವರು ಔಟ್ಫಿಟ್ ಚೇಂಜ್ ಮಾಡಕ್ ಹೋಗಿದ್ದಾರೆ. ಅವ್ರ ಪಾಪ ಎದ್ದೇಳಕ್ಕೆ ಕೂರಕ್ ಆಗ್ತಿಲ್ಲ ಅಂತ, ಅದಕ್ಕೆ ಟೈಮ್ನ ಪಾಸ್ ಮಾಡಿದೀವಿ. ಕರೆಕ್ಟಾಗಿ 10:37 ಪಾಸ್ ಮಾಡಿದೀವಿ. ಓಕೆ, ಈಗ ನನಗೆ ತಿನ್ನಕ್ಕೆ ಕ್ಯಾರೆಟ್ ಕಟ್ ಮಾಡಿದ್ದಾನೆ ಸಂಜಯ್. ಇನ್ನೂ ಕಟ್ ಮಾಡಿಲ್ಲ, ಎರ್ದಿಲ್ಲ ಕಣೋ. ನಂಗೆ ಕಟ್ ಕೊಟ್ಬಿಡು. ಸ್ಟ್ಯಾಪರ್ ಏರಿ ಅದ್ರಲ್ಲಿ ಏರಿ ಅಣ್ಣ, ಕೂಯ್ದಾರೆ ಎತ್ತಳ ತಿನ್ನೋಣ. ಇದೆಲ್ಲ ಸ್ಟ್ಯಾಪರ್ ಏರಿಯೋ. ಓ ಅಭ್ಯಾಸ. ನೀನು ಹಿಂಗೆ ತಿಂತೀಯ, ಹಿಂಗೆ ತಿಂತೀಯ? ಇದು ನನಗೆ ಬೇಕಾದಾಗ ತಿಂತೀನಿ. ನೀನ್ ಕಡ್ಲೆ ಹಾಕ್ಬಿಡೋದು. ಬೇಡಪ್ಪ, ನೀನೇ ಅಪ್ಪ ನಮಗ್ ಬೇಡಪ್ಪ ನೀವೆಲ್ಲ ಹಾಕ್ತೀರಿ. ಅಣ್ಣ, ನಮಗ್ ಬೇಡ ಅಣ್ಣ. ಏನೊಂದು ವಾಚ್, ಒಂದು ಗೋಲ್ಡ್ ಚೈನ್, ಒಂದು ಗೋಲ್ಡ್ ರಿಂಗ್ ಹಾಕಿದ ತಕ್ಷಣ ನಮ್ಮನ್ನೇ ಮರ್ತ್ಬಿಟ್ಟಲ್ಲ ಸಂಜಯ್. ನನ್ನೇ ಮರ್ತ್ಬಿಟ್ಟಲ್ಲ ಸಂಜಯ್. ಲೈ ಸಂಜಯ್, ಅಣ್ಣ ನೀನು ಕೂತಿ ಅದು ಮಾಡ್ತೀವಿ ಕೆಡ್ಡ ಎದ್ರ ಮೇಲೆ ಸ್ವಲ್ಪ ಮೇಲ್ ಕೂತ್ಕೊಂಡು ಮಾಡು. ತುಂಬಾ ಕೆಡದಾಗ ಕೂತ್ಕೊಂಡು ಮಾಡ್ತಿದ್ದೆ ಸಂಜಯ್. ಮೇಲ್ ಕೂತ್ಕೊಂಡು ಈಗಲೂ ನಂಗೆ ನೋಡೋಕ್ಕಾಗ್ತಿಲ್ಲ. ಅಲ್ಲಿ ಕೂತ್ಕೊ. ನಂಗೆ ಚಿಕ್ಕ ವಯಸ್ಸು ಗ್ಯಾಪ್ ಗೊತ್ತಾಯ್ತು ಕಣೋ. ಬಂದ್ರು ಇವರು ಬಂದ್ರು. ಸ್ಟಾರ್ಟ್ ಮಾಡ್ಲಾ? 3, 2, 1 ರೀಸ್ಟಾರ್ಟ್. ಗೈಸ್ 10 ನಿಮಿಷ 39 ಸೆಕೆಂಡ್ ಆಗಿದೆ. ಕ್ಯಾರೆಟ್ ನಮ್ಮ ಸಂಜೆ ನನಗೆ ಕೊಟ್ಟಿದ್ದಾನೆ. ಕಾಯ್ದು ಕೊಟ್ಟಿದ್ದಾನೆ. ಅವನಿಗೂ ವಾಪಸ್ ಕೊಡ್ತಿದ್ದಾನೆ. ಏನೋ ಕೊಟ್ಟಿದ್ದೀನಿ, ಕ್ಯಾರೆಟ್ ಅದೇ ಕೊಟ್ಟಿದ್ದೆ. ಟೆನ್ಷನ್ ಆಗ್ತಿದ್ಯಾ? ಆಗುತ್ತೆ ಅನ್ಸುತ್ತಾ? 45 ನಿಮಿಷದಲ್ಲಿ? ಹಾಂ, 11 ನಿಮಿಷ ಆಯಿತು. 11 ನಿಮಿಷ ಆಯ್ತಾ? ಹಾಂ, ಗೆಲ್ತೀರಾ ಅನ್ಸುತ್ತಾ ನೀವು? ಹಾಂ, ನೀವು ಗೆಲ್ತೀರಾ ಅನ್ಸುತ್ತಾ? ನಮ್ಮ ಅಕ್ಕ ಸೋಲ್ತಾರೆ ಅಂತ ಅರ್ಥ. ಅಯ್ಯಯ್ಯಯ್ಯ, ನಿಮ್ಗೆ ಯಾರು ಗೆಲ್ತಾರೆ ಅನ್ಸುತ್ತೆ? ಗೊತ್ತಿಲ್ಲ. ನಿಜ ಹೇಳಿ, ನೀನ್ ಗೆಲ್ತೀಯಾ ಯಾರು ಗೆಲ್ತಾರ? ಗೊತ್ತಿಲ್ಲ. ಇಬ್ರು ಶೆಫ್ ಅಲ್ವಾ? ಈಗ ನಿನ್ ಪ್ರಕಾರ ಯಾರು ಬೆಸ್ಟ್ ಶೆಫ್? ಅದೇ ನೀನಾಗಿದ್ರೆ ನಾನೇ ಗೆಲ್ತಿದ್ದೆ. ಅಲ್ಲ, ಬೆಸ್ಟ್ ಶೆಫ್ ಅದಕ್ಕೆ ನಿನ್ನೂ ಸೋಲ್ಸಿದ್ದೀನಿ ನಾನು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಅಲ್ಲ, ನಿನ್ ಪ್ರಕಾರ ಯಾರು ಬೆಸ್ಟ್ ಶೆಫ್? ಹಾ, ನೀವು ಡಿಸೈಡ್ ಮಾಡ್ಬೇಕು ಇವಾಗ. ನೀವ್ರ ನಿಮ್ ಪ್ರಕಾರ ಯಾರು ಬೆಸ್ಟ್ ಶೆಫ್? ಹಂಗೇನಿಲ್ಲಪ್ಪ, ಒಂದೊಂದು ಇಬ್ರು ಸೇಫ್ ಗೇಮ್ ಮಾಡ್ದವ್ರೆ ಗೈಸ್, ಸೇಫ್ ಗೇಮ್. ಐಶು ಅತ್ತೆಗಾರು ಯಾರು ಗೆಲ್ತಾರೆ ಅನ್ಸುತ್ತೆ? ಬರುತ್ತೆ. ಅತ್ತೆಗಾರು ಯಾರು ಗೆಲ್ತಾರೆ ಅನ್ಸುತ್ತೆ? ನಾವು ಇನ್ನು ನೇಹಂದ್ ಒಬ್ಳದೇ ಅಲ್ವಾ ಟೇಸ್ಟ್ ಮಾಡಿರೋದು, ಹೆಂಗ್ ಜಡ್ಜ್ ಮಾಡೋಣ? ವೆರಿ ನೈಸ್, ವೆರಿ ನೈಸ್. ಇಷ್ಟೊಂದು ಯೋಚನೆ ಮಾಡಿದೀರಾ ಆನ್ಸರ್? ಎಷ್ಟು ಸೇಫ್ ಆಗಿ ಮನ್ಸಲ್ಲಿ ಏನಿದೆಯೋ ಅದೇಪ್ಪ ಹೇಳೋದು. ನಾವ್ ಇವಾಗ ಸೀಮಾ ಅವ್ರದ್ದು ಟೇಸ್ಟ್ ಮಾಡಿ ಯಾರು ಗೆಲ್ಬೋದು? ಇಬ್ರಲ್ಲಿ ಒಬ್ರೇ ಗೆಲ್ತಾರೆ. ಅದೇ ಇವಾಗ ನೋಡೋಣ ಯಾರು ವಿನ್ ಆಗ್ತಾರ ಅವರೇ ಮನೆಯಲ್ಲಿ. ಇನ್ನು ಕೇಳಲಿಲ್ಲ ಆಗ್ಲೇ. ಆಯ್ತು, ಯಾರು ಗೆಲ್ತಾರೆ? ಒಂದ್ ಸೆಕೆಂಡ್ ಪಾಸ್ ತಗೊಂಡ್ಬಿಟ್ಟು ಹೇಳ್ತೀನಿ. ಅದೇ ಯಾರು ವಿನ್ ಆಗ್ತಾರ. ನನ್ನ ಪ್ರಕಾರ ಯಾರು ಬೆಸ್ಟ್ ಶೆಫ್? ಗೊತ್ತಿಲ್ಲ, ಇವ್ರ ಕೋರ್ಸ್ ಮಾಡ್ತಾ ಇದಾರೆ, ಅವ್ರು ಆಗೋಯ್ತು. ಹಳೇದು ಇವ್ರು ಇನ್ನ ಕಲ್ತಿಲ್ಲ, ಸೊ ಗೊತ್ತಿಲ್ಲ. ಅಂದ್ರೆ ನಮ್ಮ ಅಕ್ಕ ಇನ್ನು ಕೋರ್ಸ್ ಕಲ್ತಿಲ್ಲ ಅಂತ ಅಂದ್ರೆ ಲೈಕ್ ಕಂಪ್ಲೀಟ್ ಆಗಿಲ್ಲ ಅಂತ. ನಾಟ್ ಲೈಕ್ ದಟ್. ನಾವಿನ್ನೂ ಸೀಮಾ ಅವ್ರು ಮಾಡಿರೋ ಅಡ್ಗೆನ್ ಟೇಸ್ಟ್ ಮಾಡ್ಲಿಲ್ಲ. ವಿ ಕಾಂಟ್ ಜಡ್ಜ್ ಹಂಗೆ. ಯಾರು ಗೆಲ್ಬೇಕು? ಅಕ್ಕ ಗೆಲ್ತಾರೆ. ಅಕ್ಕ ಅಡಿಗೆ ಮಾಡಿರೋ ತಿಂತಿದ್ದೀನಿ. ಅಕ್ಕನೇ ಬೆಸ್ಟ್ ಶೆಫ್. ಬೆಸ್ಟ್. ಈಗ ಗೆಲ್ಲೋದು ಯಾರು? ಗೆಲ್ಲೋದು ಅಕ್ಕನೇ. ನಿನ್ ಪ್ರಕಾರ ಸಾಹಿಲ್ ಯಾರು ಗೆಲ್ತಾರೆ? ಮಾಮ್ ಯಾರು ಗೆಲ್ತಾರೆ? ಇನ್ನು ನೋಡ್ತಾ ಇದ್ದೀನಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಯಾರು ಗೆಲ್ಬೇಕು? ಯಾರು? ಮಗಳ ಅವರಿಬ್ರು ನನ್ಗೆ ಎರಡು ಕಣ್ಣಿದ್ದಂಗೆ. ನನ್ಗೆ 2 ಕಿಡ್ನಿ ಇದ್ದಂಗೆ. ಹಂಗೆಲ್ಲ ಹೆಲ್ಪ್ ತೊಗೊಳಂಗಿಲ್ಲ. ಕೊಡಿ ವಾಪಸ್ ಕೊಡಿ. ಹೆಲ್ಪ್ ಎಲ್ಲ ತೊಗೊಳಂಗಿಲ್ಲ. ಯಾಕ್ರಿ ಹೆಲ್ಪ್ ತಗೋತಾ ಇದ್ದೀರಾ? ಮೋಸ ಮಾಡ್ತೀರಾ? ಬೇಗ ಬೇಗ ಅಂತವ್ರೆ. ಪಪ್ಪ ಹೇಳಿ, ಯಾರು ಗೆಲ್ಬೇಕು?
ಇವರು ಹಳಬ್ರು ಅವ್ರು ಹೊಸಬ್ರು ಶೆಫ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ನೋಡೋಣ ಹಳಬ್ರು ಗೆಲ್ತಾರ ಹೊಸಬ್ರು ಗೆಲ್ತಾರ ಅಲ್ಲ ಯಾರು ಗೆಲ್ಬೇಕು? ನಾವು ಅಲ್ಲ, ಕಾಂಪಿಟೇಷನ್ ಮಾಡ್ತೀವಿ. ಅದು ಗೆಲ್ಲೋದಂದ್ರೆ ಇವಾಗ ಹೊಸದಾಗಿ ಮಾಡ್ತಾ ಇದಾರೆ ಅವರೇ ಗೆಲ್ತಾರೆ. ಓ ಇಡೀ ಇಷ್ಟು ಜನರಲ್ಲಿ ಪ್ಯಾನಲ್ ಅಲ್ಲಿ ಇವ್ರೊಬ್ಬರೇ ಓಪನ್ ಆಗಿ ನಮ್ಮ ಅಕ್ಕಂಗೆ ಸಪೋರ್ಟ್ ಹೊಡೆದಿರೋದು. ನೋಡೋಣ ಗೈಸ್ ಏನಾಗುತ್ತೆ ಇವತ್ತು. ನಾವು ತುಂಬ ಟೆನ್ಷನಲ್ಲಿದ್ದೀವಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನಾಗುತ್ತೆ. ನಾನು ಸೋನು 15 ನಿಮಿಷ 30 ನಿಮಿಷ ಇದೆ. 30 ಮಿನಿಟ್ಸ್ ಮೋರ್ ಲೆಫ್ಟ್. 30 ನಿಮಿಷ ನಾವು ಮೊಮೋಸ್ ತಿಂತೀವಾ ಇಲ್ವಾ? 30 ನಿಮಿಷ. ಓಯ್ ನಮ್ಮ ಅಕ್ಕ ಏನು ಇಷ್ಟು ಫಾಸ್ಟಾಗಿ ಕಟ್ ಮಾಡ್ತಾವಳೆ. ನೇ ಅವ್ರಿಗೆ ಬೆಳ್ಳಿ ಚಾಪಿಂಗ್ ಪ್ಲೇಟ್, ನಮ್ಮ ಅಕ್ಕಗೆ ವುಡನ್. ಯಾಕೆ ಈ ಥರ ಡಿಸ್ಕ್ರಿಮಿನೇಷನ್? ಹಿಂಗೇನು ಅನ್ಸುತ್ತೆ? ಯಾಕೆ ಇರ್ಬೋದು? ಇಲ್ಲ ಅವ್ರವ್ರ ಸೆಲೆಕ್ಷನ್ ಅನ್ಸುತ್ತೆ. ಯಾಕೆ ಇರ್ಬೋದು ಈ ಥರ? ಯಾಕಾಗಿರ್ಬೋದು? ಯಾಕಾಗ ಇದ್ದಿದ್ದೇ ರೋಸ್ ವುಡ್ಡು, ಇವರು ಸ್ಟೀಲ್ ವುಡ್ಡು. ಗೈಸ್ ನನಗೆ ಆ್ಯಕ್ಚುಲಿ ತುಂಬ ಟೆನ್ಷನ್ ಆಗ್ತಿದೆ ಯಾರು ಗೆಲ್ತಾರೆ ಅಂತ. ಈಗ ನೀನು ಹೇಳಪ್ಪ, ನಿಂಗೆ ಗೆಲ್ಬೇಕು ನಮಗೆಲ್ಲ. ಗೈಸ್ ಸೊ ಈಗ ನಾವು ನೆಕ್ಸ್ಟ್ ಪಾರ್ಟ್ ಹೋಗ್ತಾ ಇದೀವಿ. 17 ನಿಮಿಷ ಆಗಿದೆ ಟೈಮ್. ಗೆಲ್ಬೇಕಾ? ನಮ್ಮ ಅಕ್ಕನೂ ನೇ ಅವ್ರು ಇಬ್ರು ಗೆಲ್ಬೇಕು. ನಾವು ಜಡ್ಜು ಈ ತರ ಎಲ್ಲರ ಹತ್ರ ಬಾಯ್ ಬಿಡಲ್ಲ. ನಾವು ಹಂಗೆ ಇದ್ದಿದ್ದು. ಅದು ಮೋಸ ಆಗು. ಈಗ ನಾನು ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅಂತ ಬಾಯ್ ಬಿಟ್ಟು ಹೇಳ್ಬಿಟ್ರೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ. ನೀವು ಕ್ವೆಶ್ಚನ್ ಮಾಡೋಕ್ ಟೈಮ್ ಬಿಫೋರ್ ಗೊತ್ತಾಗ್ಬೇಕಾಗಿತ್ತು. ಅಲ್ಲ ನಾನ್ ಕೇಳ್ದೆ, ನೀವ್ ಹೇಳ್ಬೇಕಿತ್ತು ಈ ತರ. ನಾನು ಹೇಳಿಲ್ಲ ಯಾರು ಸೋಲು. ತುಂಬಾ ಹೇಳಿದ್ರಿ, ನೀವೇ ಕೇಳಲಿಲ್ಲ. ಅಷ್ಟೇ ಬಂದಿರೋ 4 ಕಡ್ಡಿ ಬಂದಿತ್ತು. ಸ್ಪ್ರಿಂಗ್ ಆನಿಯನ್ ಮಾಡ್ದ, ಗ್ರಾಸ್ ಮಾಡ್ದ. ನಾನೆಲ್ಲ ಅವ್ಳು ಮಾಡಿರೋದು. 4 ಸ್ಪ್ರಿಂಗ್ ಆನಿಯನ್ ಬಂದಿದೆ ಗೈಸ್. ಅದು ಪ್ಯಾಕೆಟ್ ನೋಡ್ಬೇಕು. ಇವ್ನು ಕಟ್ ಮಾಡಿದಾನೆ ಸಾಯಿಲ್ ಎಲ್ಲೋ. ಪ್ಯಾಕೆಟ್ ತೆಗ್ದು ಹಂಗೆ ನಿಂಗೆ ಸಿಕ್ತಿದೆ. ಇವನು ಕೊಟ್ಟಿರೋ ಬಜೆಟ್ ಅಲ್ಲಿ ಅಂಗಡಿಗೆ ಹೋಗಿ 4 ಕೆಡೆ ಕೊಡಿ ಅಣ್ಣ ಅಂತ ಎತ್ಕೊಂಡ್ಬಂದು ಇದು ದುಡ್ಡು. ನಿಮ್ಮ ಅಕ್ಕನ ಆರ್ಡರ್ ಮಾಡಿರೋದು. ನಿಮ್ಮ ಅಕ್ಕ ಅಲ್ವಾ ಅವಳು? ನಂಗೂ ಅಕ್ಕನೇ ಆರ್ಡರ್ ಮಾಡಿರೋದು. ನಮ್ಮ ಅಕ್ಕ ಕ್ಯಾರೆಟ್ಗೆ ಎಷ್ಟು ಕೋಪದಿಂದ ಕಟ್ ಮಾಡ್ತಾವಳೆ ಅಂದ್ರೆ. ಹೇಳ್ರಿ ನೀವು ಅವ್ರೆ. ನೈಸ್ ನೈಸ್. ಇಲ್ಲೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವರೇ. ನೀವು ಆಗ್ಬಿಡಿ ಮೋಮೋಸ್ ಮಾಡಿ. 17 ನಿಮಿಷ ಆಯ್ತು. ನಮ್ಮ ಅಕ್ಕ ನೋಡಿ ಸೂಪರ್ ಫಾಸ್ಟ್. ಸೊ ಯಾರು ಗೆಲ್ತಾರೆ ಅನ್ಸುತ್ತೆ? ಓಕೆ ಸೋನು, ಹೌ ಡಿಡ್ ಯು, ನಿಂಗೆ ಹೆಂಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು ಅದು ಹೇಳು. ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಅದಕ್ಕೆ. ರೋಸ್ಟ್ ಬೇಡ. ಸೀರಿಯಸ್ ಆಗಿ ಹೆಂಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು? ಕುಕ್ಕಿಂಗ್ ಹೋಗ್ಬೇಕು ಅನಿಸ್ತು. ನಾನು ಮಾತಾಡ್ತಿಲ್ಲ 20 ಸರಿ ಕೇಳಿದ್ದೀನಿ. ಆಯ್ತಾ ಇವಾಗ ಆಯ್ತಾ ನಿಮ್ದು? ಹೇಳು. ಇರಿ ರೆಡಿ ರೆಡಿ ರೆಡಿ. ನನಗೆ ಅದೇ ಚಿಕ್ಕ ವಯಸ್ಸಲ್ಲಿ ತುಂಬಾ ತಿನ್ನಕ್ ಇಷ್ಟ. ಸೊ ಮನೇಲಿ ಅವಾಗೆಲ್ಲ ಅಷ್ಟು ಗುಡ್ ಫುಡ್ ಸಿಗ್ತಿರ್ಲಿಲ್ವಲ್ಲ ನಂಗೆ. ಸೊ ನಂಗೆ ಅವಾಗ ಕಾಲೇಜ್ ಡಿಗ್ರಿ ಜಾಯ್ನ್ ಆಗ ಮುಂಚೆನೆ ಆಸೆ ಇತ್ತು ಮಾಡಬೇಕು ಅಂತ. ಆಮೇಲೆ ಹಂಗೆ ಕುಕ್ಕಿಂಗ್ ಪ್ಯಾಷನ್ ಶುರು ಆಯಿತು. ಏನಾದರೂ ಟ್ರೈ ಮಾಡೋಣ, ನಾಟ್ ಲೈಕ್ ಅನ್ನ ಸಾಂಬಾರ್ ಆ ಥರ ಎಲ್ಲ ಇಲ್ಲ, ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಕ್ಕೆ ಇಷ್ಟ ನನಗೆ ಅಷ್ಟೇ. ಸೊ ಅದರಿಂದ ಕುಕ್ಕಿಂಗ್ ಇಂಟ್ರೆಸ್ಟ್ ಬಂತು. ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿ ಮತ್ತೆ ಕುಕ್ಕಿಂಗ್ ಕೋರ್ಸ್ಗೆಲ್ಲ ಹೋದೆ. ಅವ್ರೆ ನಿಮ್ಗೆ ಹೆಂಗೆ ಸ್ಟಾರ್ಟ್ ಆಯ್ತು ಕುಕ್ಕಿಂಗು? ಓದಕ್ಕೆ ಇಷ್ಟ ಇರಲ್ಲ, ಅದಕ್ಕೆ ಕುಕ್ಕಿಂಗ್ ಹೋಗ್ಬಿಟ್ರಾ? ನೀವೇ ಆನ್ಸರ್ ಕೊಡಿ. ಹೇಳಿ ಹೆಂಗೆ ಕುಕ್ಕಿಂಗ್ ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ? ನೀವೇ ಆನ್ಸರ್ ಹೇಳ್ಬಿಟ್ರಲ್ಲ ಬಿಡಿ. ಆಯ್ತು ಹೇಳಿ ಈಗ ನೀವು ನಿಮ್ಮ ಕಡೆಯಿಂದ. ನನ್ನ ಕುಕ್ಕಿಂಗ್ ಅಲ್ಲ, ಕೇಕ್ಸ್ ಮೇಲೆ ಇಂಟ್ರೆಸ್ಟ್ ಬಂದಿದೆ ಆ್ಯಕ್ಚುಲಿ. ನಾನು ಪೇಸ್ಟ್ರಿ ಪ್ರೋಗ್ರಾಮ್ ಜಾಯಿನ್ ಆದಮೇಲೆ ಮತ್ತೆ ಕಲ್ನರಿನೂ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಜಾಯಿನ್ ಆದ. ಸೊ ನಿಮಗೆ ಕುಕ್ಕಿಂಗ್ ಪ್ಯಾಷನ್ ಇಲ್ಲ ಅಷ್ಟು? ಕುಕ್ಕಿಂಗ್ ಇಷ್ಟ. ಈಗ ನಾನು ಜಾಯಿನ್ ಆಗಿ ಕಂಪ್ಲೀಟ್ ಮಾಡಿದ್ಮೇಲೆ ನಂಗೆ ಕಲ್ನರಿ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು. ಬಿಕಾಸ್ ಅಲ್ಲಿದ್ದಿದ್ದ ಶೆಫ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನು ಯಾಕೆ ಮೈಕ್ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ, ಅವ್ರ ಹತ್ರನೇ ಮೈಕ್ ಇದೆ. ಮೋಮೋ ಯಾವ ಕುಸಿನ್ ಹೇಳಿ? ಮೋಮೋ ನಾರ್ತ್ ಇಂಡಿಯನ್ ಅಲ್ವಾ? ಅಲ್ಲ, ನೇಪಾಲ್. ನಾರ್ತ್ ಈಸ್ಟ್ ಇಂಡಿಯಾ. ನೇಪಾಲ್ ಫುಡ್ ನಂಗೇನು ಗೊತ್ತಿಲ್ವಾ? ಏನು ಡೌಟಾ ನಮಗೆ? ಅಲ್ಲ ನಮ್ಗೇನ್ರಿ ಹಂಗೆ ಕೇಳ್ತೀರಾ? ಇನ್ನೊಂದು ಕ್ವಶನ್ ಕೇಳಿದ್ದೆ ಅವರೇ, ಐಶು ಆಚೆ ಕಳಿಸ್ತೀನಿ. ಬಿಡು ಅದೇ ಹೇಳಿದ್ದು ಬೀಳುತ್ತೆ. ಇವಳ ಮೇಲೆ ಕೇಬಲ್ ಪೈಪ್ ಇದ್ರು ಬಿಡ್ತಾರ ನೋಡೋ ಕಟ್ ಮಾಡೋದು. ತುಂಬಾ ಸಪೋರ್ಟ್ ಮಾಡಿದ್ರಿ ಅವರೇ ನಿಮ್ಗೆ. ಗ್ಯಾಸ್ ಆನ್ ಮಾಡಕ್ ಬರಲ್ಲ. ಗ್ಯಾಸ್ ಆನ್ ಮಾಡಕ್ ಬರ್ತಾ ಇಲ್ವಲ್ಲ ಅವರೇ ನಿಮ್ಗೆ? ನಮ್ಮನೇಲಿ ಬೇರೆ ತರ ಇದೆ, ಆಟೋಮೆಟಿಕ್. ನಮ್ಮನೇಲಿ ಲಾಂಟಿ ಹೊಡೆದ್ರು. ನನ್ನ ಮಗಳಿಗೆ ಮಾತಾಡ್ತೀರಾ ಅಂತ. ಓಹೋ, ಹುಷಾರಾಗಿರ್ಬೇಕು ಗೈಸ್. ಅಮ್ಮಂದಿರು ಅವರ ಮಗಳುಗಳಿಗೆ ಗೆಲ್ತಾ ಇದ್ದಾರೆ. ನಮ್ಮ ಅತ್ತೆಗಾರು ಸಂಜಯ್ನ, ನಮ್ಮ ಅಕ್ಕ ಅವರು ಈಗ ಪನ್ನೀರ್ನ
ತುರಿತಾ ಇದ್ದಾರೆ. ಎಣ್ಣೆ ಬಿಸಿ ಆದ್ಮೇಲೆ ಹಾಕ್ಬೇಕಲ್ವ? ಅವ್ರು ಮೋಮೋಸ್ ಅನ್ಕೋತಾರಲ್ಲೇ. ಮೋಮೋಸ್ದೆ ಇಲ್ಲ ಇಲ್ಲ ಎಕ್ಸೆಲ್. ಬಿಸಿ ಆಯಿತು ಎಣ್ಣೆ. ಅವ್ರು ಆಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಮ್ಮ ಅಕ್ಕದು ಇನ್ನೂ ಸ್ಲೋ ಇದ್ದಾಳೆ. ನಮ್ಮ ಅಕ್ಕ ಸ್ವಲ್ಪ ಸ್ಲೋ ಇದ್ದಾಳೆ. ಬಟ್ ನಮ್ಮ ಅಕ್ಕ ಒಂದೇ ಸಲ ಬ್ಲಾಸ್ಟ್ ಮಾಡೋದು. ಆದ್ರೂ ಡೌಟ್ ಪಟ್ಬಿಟ್ರಲ್ಲ. ಏನಾಗಲ್ಲ ಓ ಇವರೆಲ್ಲ ಒಳಗಾಗ್ತಿದ್ದಾರೆ ಇದರಲ್ಲಿ. ಓ 23 ನಿಮಿಷ ಆಗಿದೆ ಗಾಯ್ಸ್, 23 ನಿಮಿಷ. ಇವ್ರ ಪನ್ನೀರ್ ಚೀಸು, ಅವ್ರ ಪನ್ನೀರ್ ವೆಜಿಟೇಬಲ್ ಚೀಸ್ ಮೋಮೋ. ಬೀಟ್ರೂಟ್ ಅಲ್ವಾ ನಿಮ್ಮದು? ಬೀಟ್ರೂಟ್ ಕೋಟಿಂಗ್. ಡಿಮ್ಸಿಮ್ ಥರ ಬರುತ್ತೆ ಇದು, ಡಿಮ್ಸಿಮ್ ಥರ. ಅಯ್ಯೋ ಎಷ್ಟು ಮಾತು ಅಪ್ಪ ಪಾಪ. ಎರಡು ನಿಮಿಷ ಚೆನ್ನಾಗಿ ಗೊತ್ತಾಯ್ತು ನಿಮಗೆ. ಐಶು ಮಾತು ಕೇಳ್ಬೇಡಿ ಕುಕ್ಕಿಂಗಲ್ಲಿ. ಐಶು ಜೋಕಿಂಗ್ ಆಯ್ತಾ ಐಶು? ಐಸ್ ಕ್ರೀಮ್ ಬರ್ತಾ ಇದೆ. ಇನ್ನು ನನ್ನ ಜೊತೆ ಕಾಂಪಿಟೇಷನ್ ಮಾಡೋದಿದೆ ಇದರಲ್ಲಿ. ಯಾರು ಸೋಲ್ತಾವ್ ನಿನ್ ಜೊತೆನಾ? ಯಾರು ಗೆಲ್ತಾರೆ? ಇಲ್ಲ ಅಲ್ಲ, ಗೆದ್ದ ನಮ್ಮ ಅಕ್ಕ ಜೊತೆ ನಾನು ಕಾಂಪಿಟೇಟ್ ಮಾಡಿ ಗೆದ್ದಿದ್ದೀನಿ. ಮತ್ತೆ ಇನ್ನೊಬ್ರು ಯಾರಾದ್ರೂ ಕಾಂಪೀಟ್ ಮಾಡ್ಬೇಕು, ಅದ್ರಲ್ಲಿ ಯಾರು ಗೆಲ್ತಾರೆ? ನೇಹಾ ಅವರೇ, ನಾನು ನಮ್ಮ ಅಕ್ಕನ ಸೋಲ್ಸಿದ್ದೀನಿ ಆಲ್ರೆಡಿ. ಸಾಯಿಲ್ನ ಸೋಲ್ಸಿದ್ದೀನಿ. ಸೋಲ್ತಿದ್ಯಾ? ನಂದು ಇನ್ನೊಂದು ಸರಿನೂ ಆಗಿಲ್ಲ. ಆಗಿಲ್ಲ. ನಾನು ನೀನ್ ಮಾಡಿಲ್ವಾ ಒಂದ್ಸರಿ ಚಾಲೆಂಜು? ಇದು ವೇಸ್ಟ್ ಆಫ್ ಇದ್ರಲ್ಲಿ ಮಾಡಿ. ಏನೋ ಒಟ್ನಲ್ಲಿ ನಿನ್ನ ಸೋಲ್ಸಿದ್ದೀನಿ, ಅದು ಗೊತ್ತು ನನಗೆ. ನಾನು ಗೆದ್ದಿದ್ದೆ. ಅದು ಹೆಂಗೋ ಸಂಜಯ್? ಹಲ್ವಾ ಮಾಡಿರ್ಲಿಲ್ವಾ? ಅದೇ ನಾನು ಗೆದ್ದಿದ್ದೆ ಅದರಲ್ಲಿ. ಈಗ ಇಲ್ಲಿ ಮಾಡಿಲ್ವಾ ನನಗೆ ಇದು? ಬೇರೆ. ಈಗ ನಾನು ಸಾಯಿಲು ಮತ್ತೆ ನಾನು ಸಂಜಯ್ ಮತ್ತೆ ನಾನು ನೇಹಾ ಅವರು ಬ್ಯಾಲೆನ್ಸ್ ಇದೆ. ಮತ್ತೆ ಲಾಸ್ಟ್ ನಾನು ನಮ್ಮ ಅತ್ತೆಗಾರು ದ ಟಾಪ್ ಶೆಫ್. ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆಗಾರದೊಂದಿದೆ, ಐಶುದು ಮತ್ತೆ ನಂದೊಂದಿದೆ ಚಾಲೆಂಜು. ಸೊ ತುಂಬಾ ಚಾಲೆಂಜ್ ಬರೆದಿದೆ. ಎಲ್ಲ ಈ ತಿಂಗಳು ಬರಲ್ಲ, ತಿಂಗಳು ಬರುತ್ತೆ. ನನಗೆ ಮತ್ತೆ ನಮ್ಮ ಬೀಗರಿಗೆ ಒಂದು ಕಾಂಪಿಟೇಷನ್ ಇರೋಣ. ಮಾವಾಗಾರು ಮತ್ತೆ ನಮ್ಮ ಅಪ್ಪ ಒಂದು ಚಾಲೆಂಜ್. ಬರಲ್ಲ ಅವ್ರಿಗೆ ಏನು ಬರಲ್ಲ, ಬಿಸಿನೀರು ಒಂದೇ ಬರೋದು ಇಟ್ಕೊಳಕ್ಕೆ. ಓಹೋ, ನೇಹಾ ಅವರು ಆಗ್ಲೇ ಮೋಮೋಗೆ ಹಿಂಗೆ ಇದು ಮಾಡ್ಕೋತಾ ಇದ್ದಾರೆ. 27 ನಿಮಿಷ ಆಗಿದೆ. ಹೋಗು ಬೇಗ ನಮ್ಮ ಬ್ಲಾಗ್. ಗಾಯ್ಸ್, ಸೊ ಈಗ ನಮ್ಮ ಅಕ್ಕ ಹೋಗು ಜಲ್ದಿ ಹೋಗು. ನಮ್ಮ ಅಕ್ಕ ಈಗ ಇಲ್ಲಿ ಕಳಿಸ್ತಾ ಇದ್ದಾಳೆ ತರಕಾರಿನ. ಹೋಗು ಬೇಗ. ಹೋಗೇ ಬಿಟ್ಟಿದ್ಯಲ್ಲೋ ನೀನು. ಹೋಗ್ಬೇಡ ಕಣ, ನೀನು ಆರಾಮಾಗಿರೋ. ಹೋಗೋ ಸಾಯಿ, ಬೇಗ ಹೋಗೋ. ಟೈಮ್ ಆಗುತ್ತೆ ಹೋಗೋ. ಹೋಗು. ನಾನು ಬಿಡೋಗ್ಬಿಟ್ಟೆ. ಹೋಗು ಬೇಗ ಹೋಗು. ವೆರಿ ಗುಡ್. ಪಾತ್ರೆ. ವೆರಿ ಗುಡ್. ಹಂಗೆ ಹಾಲು ತೊಗೊಂಬಂದು ಕೊಟ್ಬಿಡು. ಹಾಲು ಇವ್ರು ತಿಂತಾ ಇದಾರೆ ಗೈಸ್, ಇವ್ರು ಮಾಡಿರೋದ್ನೆ. ಸಾಲ್ಟ್. ಒಬ್ರಿಗೊಬ್ರು ತುಂಬಾ ಹೆಲ್ಪಿಂಗ್ ಮಾಡ್ಕೋತಾ ಇದ್ದಾರೆ. ಏನೋ ಘಮ ಅಂತಿದೆ ಆಗ್ಲೇ. ಅಯ್ಯೋ, ಕೈ ಕೊಡೋದು ಬಂತ. ಕೈಯಾಗ ಎತ್ಕೊಂಡ್ಬಿಡ್ತಿದ್ದೆ ಈಗ. ಅಷ್ಟು ಟೇಸ್ಟ್ ಇದೆ ಎರಡೂ. ನಾನು ನಮ್ಮ ಅಕ್ಕ ಮಾಡಿದ್ದು ಟೇಸ್ಟ್ ಮಾಡಿದ್ದೀನಿ, ಅದು ಟೇಸ್ಟ್ ಮಾಡಿದೆ ಈಗ. ನಾನು ಮಾಡಿದೆ ಯಾವಾಗಲ್ಲ. ಸ್ವಲ್ಪ 32 ನಿಮಿಷ ಆಯ್ತು. 15 ನಿಮಿಷ. ಆಗುತ್ತೆ 13 ನಿಮಿಷ ಮೋಮೋ. ಎಷ್ಟೊತ್ತಾಗುತ್ತೆ ಸ್ಟೀಮಿಂಗ್? ಅತ್ತೆಗಾರು ಇರೋದು 15 ನಿಮಿಷ ಇವ್ರಿಗೆ.
11 ನಿಮಿಷ. ಇವನೇನೋ ಇನ್ನೂ ಬೇಡ್ತೇನೆ, ಅವ್ನು ಇಬ್ರು ಕೊಡ್ತಾ ಇಲ್ಲ. ಸ್ವಲ್ಪ ಅವರಿಬ್ರು ಯಾವ ಟೈಮಲ್ಲಿ ಇಲ್ಲ ಅಂದ್ರೆ ಅರೇಂಜ್ಮೆಂಟ್ ಸರಿ ಇಲ್ಲ. ಓಕೆನಾ? ಅರೇಂಜ್ಮೆಂಟ್ ಸರಿ ಅರೇಂಜ್ಮೆಂಟ್ಸ್ ಅಲ್ಲ, ಈಕ್ವಲ್ ಸೊ ಶೇರ್ ಮಾಡ್ಕೊಂಡು ಮಾಡಿದ್ದಕ್ಕೆ ಸೋತ್ರೆ ನೀವು ಕೇಳ್ತಿದ್ವಿ ಸೋತೋದೆ ಅಂತ ಹೇಳಿ ಬಿಡು. ಗೈಸ್ ರೆಡಿ ಆಗ್ತಾ ಇದೆ. ಇನ್ನು 12 ನಿಮಿಷದಲ್ಲಿ ಯಾರು ಮೋಮೋಸ್ ಮುಗಿಸ್ತಾರೆ ಅವರು 1 ಪಾಯಿಂಟ್ ಗೆಲ್ತಾರೆ. 10 ಕೋಟಿ ಗೆಲ್ತಾರೆ. ಗೈಸ್ ಒಬ್ಬೊಬ್ರಿಗೆ 2 ಮೋಮೋ ಆದ್ರೂ ಸಿಕ್ಕರೆ ಇಷ್ಟೊತ್ತು ಕಾದಿದ್ದಕ್ಕೆ ವರ್ತ್ ಇರುತ್ತೆ. ಒಂದೊಂದು ಸಿಗೋದು ದೊಡ್ಡ ವಿಷಯ ಆಗ್ಬಿಟ್ಟೈತೆ. ಅದೇ ಅಲ್ಲ ಅತ್ತೆಗಾರು, ಒಬ್ಬೊಬ್ರು 2 ಮೋಮೋಸ್ ಕೊಟ್ರೆ 4 ಮೋಮೋಸ್ ಆಗುತ್ತೆ ಒಬ್ಬೊಬ್ರಿಗೆ. ಕೇಳ್ತಾ ಇದ್ದೀನಿ ಏನಕ್ಕೆ ಅದು ಅಂತ. ಸೋನು ಡಿಸ್ಟ್ರಾಕ್ಟ್ ಆಗ್ತಿದ್ಯಾ ನೀನು? ಒಂಚೂರು ಕೊಡಿದ್ರೆ ತಿನ್ನೋಣ. ಅಯ್ಯೋ ನನಗೆ ಇಲ್ಲಿ ಜರುಗಿದ್ರೆ ಆಗುತ್ತಪ್ಪ. 34 ನಿಮಿಷ ಆಯ್ತು. 34 ನಿಮಿಷ 17 ಸೆಕೆಂಡ್. ಯಾರು ಗೆಲ್ತಾರೆ? ನನಗಂತೂ ಎಕ್ಸೈಟ್ಮೆಂಟ್ ತಡಿಯಕ್ಕೆ ಆಗ್ತಾ ಇಲ್ಲ. ಗೆಲ್ಲಿ ಮೋಮೋಸ್ ಕೊಡ್ರಪ್ಪ ನಮ್ಗೆ ಫಸ್ಟು. ಅದೊಂಚೂರು ಬಾಗ್ಲು ತೆಗೆದ್ರೆ ನಿಮಗೆ ಕಾಲಿಗೆ ಬೀಳ್ತಿರಪ್ಪ, ದರಿ ತೆಗಿರಪ್ಪ ಫಸ್ಟ್. ಸ್ವಲ್ಪ ಗಾಳಿ ಬರಲಿ, ಬಾಗ್ಲು ತೆಗೀರಪ್ಪ. ತುಂಬ ಸೆಕೆ ಆಗ್ಬಿಡ್ತು ಗೈಸ್, ಫ್ಯಾನ್ ಆಫ್ ಮಾಡಿದ್ದೀವಲ್ಲ. ಗುಪ್ತು ಇಷ್ಟಷ್ಟೇ ಎಷ್ಟಿದೆ, ನೀವು ಅಷ್ಟಷ್ಟೇ ಹಾಕ್ತಿದ್ರೆ ಜಾಸ್ತಿ ಹಾಕಿ. ಮಿಕ್ಕಿದ ಕೊಡಿ, ನಮ್ಗೆ ತಿನ್ನಕ್ಕಾಗತ್ತೆ ಅಲ್ವಾ? ನಮ್ಮಕ್ಕ ಸರಿಯಾಗಿ ಇಟ್ಬಿಟ್ಟು ಏನು ರೆಡ್ ಚಿಲ್ಲಿ ಏನಾದ್ರು ಬೇಕು ಅಂದ್ರೆ ಪ್ಯಾಂಟ್ ಅಲ್ಲೇ ಮಾಡ್ಕೊಂಬಿಟ್ಟು ಅನ್ಕೊಳ್ಳೋ ಒಂದು ಅವಾಜ್ಗೆ. ಅನ್ಕೊಂಬಿಟ್ಟು ಹೇಳಿದ್ದಾರೆ. ಒಳ್ಳೆ ಸೋಫಾ ಪಿಲ್ಲೋ ಇದ್ದಂಗಿದೆ ಗೈಸ್ ಇಲ್ಲಿ. ಸೋಫಾ ಪಿಲ್ಲೋ ಇದ್ದಂಗಿದೆ. ನಮ್ಮ ಅಕ್ಕ ಒಳಗೆ ಹೋಗಿದ್ದಾರೆ ಲೊಟ್ಸಕ್ಕೆ. ನಮ್ಮ ಮನೇಲಿ ಲೊಟ್ಸೋದು ಒಂದೇ ಇರೋದಂತೆ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಫಸ್ಟ್ ಇಲ್ಲಿ ಲೊಟ್ಟಿಸ್ಕೊಂಡು ಹೋದ್ರು, ಸರಿಯಾಗಿ ಲೊಟ್ಟಿಸಿದ್ದಾರೆ. ನಮ್ಮ ಅಕ್ಕ ಲೊಟ್ಸೋದು ಒಂದೇ ಇರೋದು ಅಂದ್ಲು. ಇವನು ಮೆತ್ತಿಗೆ ಸಂಜೆ ಕಿವಿಗೆ ಹೋಗ್ಬಿಟ್ಟು ಈಗ ಒಂದು ರೀಸನ್ ಸಿಕ್ತು ಹೇಳಕ್ಕೆ ಅಂದ. ಅವಳು ಕೇಳಿಸ್ಕೊಂಬಿಟ್ಲು ಅಂದ್ಬಿಟ್ಟು ಅಲ್ಲ ಏನು ಅರ್ಥ ಆಗಿಲ್ಲ ಏನು ಹೇಳಿದ್ರು. ಅದು ಸುಮ್ಮನೆ ಮಕ್ಕು ಗುದ್ಲು, ನಮಗೆ ಅರ್ಥ ಆಯ್ತದು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರಣ ನಮ್ಗೆ ಬೈದಿದ್ದ. ಅವರು ಬೇಕಂತಾನೆ ಲೇಟ್ ಮಾಡ್ತಿದ್ದಾರೆ ರೋಲರ್ ಪಿನ್ ಇಟ್ಕೊಂಡು. ಅದೇ ಹಿಂಗೆ ಮಾಡೋದು ನಮ್ಮಪ್ಪ ಹೊಡಿದಿರಲ್ಲ ನಿನ್ಗೆ ಅದು. ನಮ್ಮಪ್ಪ ಅವರು ನಮ್ಮ ಅಪ್ಪನೂ ಹೊಡೆದವ್ರು ನಂಗೆ ಅದರಲ್ಲಿ ಮುರಿದೋಗೋತಾರ. ನಿಜವಾಗ್ಲು ತಲೆ ಮೇಲೆ ಕಣೋ ಊದ್ಕೊಂಡ್ಬಿಟ್ಟಿದ್ದು. ಅಯ್ಯೋ 5 ರೂಪಾಯಿ ಕಳ್ಳಾಕೊಂಡ್ ಬಂದಿದೆ ಅಂತ ಕಿಚನ್ ಮೂಲೆಗೆ ಹಾಕೊಂಡು ಕೊಟ್ಟಿದ್ರು ನನಗೆ. ಯಪ್ಪ 500 ರೂಪಾಯಿ ನೋಟ್ ನೋಡ್ರೆ ನಮ್ಮ ಅಪ್ಪನೇ ನೆನಪಾಗ್ಬೇಕು. ಬ್ಯಾನ್ ಮಾಡೋದು ಮಾಡ್ರೆ ಗೌರ್ಮೆಂಟ್ ಅವ್ರು 500 ರೂಪಾಯಿ ನೋಟ್ ಮಾಡಿಲ್ಲ ನೋಡು. ಅಲ್ಲ ಆ ನೋಟ್ ಬ್ಯಾನ್ ಮಾಡ್ಬಿಟ್ರು ಕರೆಕ್ಟ್. ನಾರ್ಮಲ್ ಅಂಗಡಿ 3 ಪ್ಲೇಟ್ ತಿಂತೀನಿ ಮೋಮೋಸ್ನ. ಅಲ್ಲೇ ಟೇಸ್ಟ್ ಮಾಡಕೊಂಡು ಮಾಡ್ತಿರೋದು ತಿನ್ನಕ್ಕಲ್ಲ. ಒಟ್ಟಾಸಿ ಅಂದ್ರೆ ಬೇರೆ ಜಾಸ್ತಿ ತಿಂತೀವಿ ಇನ್ನು. ಇನ್ನು ಜಾಸ್ತಿ ತಿಂತ ಟೇಸ್ಟ್ ಚೆನ್ನಾಗಿದ್ರೆ ನೋಡಿ ಖುಷಿ ಆಗ್ಬಿಡ್ತಾರೆ ಮೋಮೋಸ್ ಅಂಗಡಿ ಅವನು. ಟೇಸ್ಟ್ ಮಾಡಿದ್ರೆ ಹೋಗಿ ತಿನ್ನೋಣ, ರಿವ್ಯೂ ಕೊಡೋಣ. ಆ ಟೇಸ್ಟ್ ತಿನ್ಬಿಟ್ಟು ಟ್ರೈ ಮಾಡೋಣ. ಅವ್ರು ಕೊಡಿಸ್ಬೇಕು. ಇಲ್ಲ ಕ್ಲೋಸ್ ಆಗ್ಬಿಡುತ್ತೆ, ಆರ್ಡರ್ ಮಾಡ್ಬಿಡೋಣ ಬೆಸ್ಟ್. ಎಕ್ಸ್ಪೀರಿಯನ್ಸ್ ಅಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲೂ ಸಿಗಲ್ಲ ಅಲ್ಲೂ ಸಿಗಲ್ಲ ಹೇಳ್ತೀನಿ. ಆರ್ಡರ್ ಮಾಡ್ಬಿಡೋಣ, ಆರ್ಡರ್ ಮಾಡೋಣ. ನೇಹಾ ಅವರು ಫೈನಲಿ ಸ್ಟೀಮರ್ ಒಳಗೆ ಅವರ ಮೋಮೋನ ಇಡಕ್ಕೆ ರೆಡಿ ಆಗಿದ್ದಾರೆ. ನಾನು ಸ್ಟೀಮ್ಗೆ ಇಡ್ತೀನಿ, ಮತ್ತೆ ಮಿಕ್ಕಿರೋದು ಮಾಡ್ತೀನಿ. ಫಸ್ಟ್ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಅಲ್ಲ. ಸೀಮಾ ಸೋನು ಲೇಟ್ ಆಯ್ತು, ಬೇಗ ಬೇಗ ಎಷ್ಟು ಸೋನು ಎಷ್ಟಾಗುತ್ತೆ ಅಷ್ಟು ಮಾಡಿ ಇಟ್ಬಿಡು ಬೇಗ. ಇವರು ಅದೇ ಮಾಡ್ತಿರೋದು ನೋಡು ಗೈಸ್. ಮೋಮೋಸ್ ಅವರು ಮೋಮೋಸ್ ಇಡ್ತಾ ಇದ್ದಾರೆ. ಯಾಕೆ ಫೋನ್ ಯಾಕೆ ಟೈಮರ್ ಇಲ್ಲಿದೆಯಲ್ಲ. ಇದು ಆಫ್ ಮಾಡಬೇಕಲ್ಲ. ಓಹೋ ಹಿಂಗೆಲ್ಲ ಇರುತ್ತಾ?
ಪಕ್ಕ ಚೆಫೆ ಪಕ್ಕ ಚೆಫ್ ಅಲ್ಲ ಕಣೋ, ಚೆಫೆ ಅಂತೆ. ಚೆಫ್ ಅಲ್ಲ ಶೆಫ್ ಶೆಫಾ ಶೆಫ್ ಅಲ್ಲ, ಚೆಫ್ ತಾನೆ ಶೆಫ್ ಶಾಣ ಅದು ಇರೋ ಯಾವುದೋ ಸುಮ್ಮನೆ ಗುಬ್ಬಿಸ್ಕೊಂತಿಯಲ್ಲೋ. ನಾನೇ ಮಕ್ಕ ಮೊದಲೇ ಟೆರರಾಗಿ ಅವಳು ಇವತ್ತು. ನಾನೇ ಒಂದು ಏಟ್ ತಿಂದಿದ್ದೀನಿ ನಮ್ಮ ಅಕ್ಕನ ಕೈಲಿ ಇವತ್ತು. ಸುಮ್ಮನೆ ಮುಚ್ಕೊಂಡಿದ್ದೀನಿ. ಆಗಿಂದ ಪಂಚ್ ಮೇಲೆ ಪಂಚ್ ಕೊಡ್ತಾವನ ಅವಳಿಗೆ. ವಿಡಿಯೋ ಮುಗಿಯೋಷ್ಟರಲ್ಲಿ ಇವ್ರಿಬ್ಬರದ್ದು ಒಂದು ಕಿರಿಕ್ ಆಗುತ್ತೆ. ನನಗೆ ಯಾಕೋ ಇನ್ಸ್ಟೆಂಟ್ಸ್ ಹೇಳ್ತಾ ಇದೆ. 50% ಆಗಿದೆ. ನಾನಂತೂ ರೆಸ್ಪಾಂಡ್ ಮಾಡೋ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಯಾಕೆ ಅರ್ಥ ಆಗಲ್ವಾ? ಹಿಂಗಂದ್ರೆ ಕೈ ಇಲ್ಲ ತಗೋತೀನಿ. ಅರ್ಥವ್ರು ಕಿತ್ಕೊಂಡ್ಬಿಡ್ತಾರೆ ಈಗ. ಚಿನ್ನ ನಮಗೆ ಸ್ವಲ್ಪ ಸಾಸ್ ಕೊಡ್ತೀನ. ಇವನು ಯಾರೋ ಚೀಸ್ ಬಟರ್ ನನ್ನ ಪ್ಲೇಟ್ಗೆ ಹಾಕೊಂಡು ತಿಂತವನಲ್ಲಪ್ಪ ಇವನು. ಇನ್ನು ಆಗಿಲ್ಲ ಅತ್ತೆಗರು ಎಲ್ಲ ಮಾಡಿದ್ರೆ ಏನೋ ಚೆನ್ನಾಗಿರುತ್ತೆ. ರಾ ತಿನ್ಬೋದಾ? ಟೈಮ್ ಪ್ರಕಾರ ಆಗಲ್ಲ. ಅವ್ರು ಮಾಡಲಿ, ನಾನು ಟೈಮ್ ನ್ಯಾಪ್ಸೋದೇ ನಿಲ್ಲಿಸ್ಬಿಡ್ತೀನಿ. ಮಾಡಿ ಕೊಡಲಿ ತಿನ್ನೋಕ್ಕೆ. ಯಾವ್ದು ಚೆನ್ನಾಗಿದೆ ಅದೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇನ್ನು 1 ನಿಮಿಷ ಇದೆ. 1 ನಿಮಿಷದಲ್ಲಿ ಮೋಮೋಸ್ ಅಲ್ಲಿ ಸ್ಟೀಮ್ ಆಗುತ್ತೆ ಅಲ್ವಾ ಅತ್ತೆಗಾರು? ಟೈಮ್ ಮಾಡಬೇಕಾ ಏನು? ಈಗ 1 ನಿಮಿಷ ಇದೆ. ಆಗಲ್ಲ ಎಷ್ಟು ಟೈಮ್ ಆಗಲ್ಲ. ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಗೈಸ್ ಇನ್ನು 1 ನಿಮಿಷ ಇದೆ. ನನ್ನ ಪ್ರಕಾರ ಇದಾಗಲ್ಲ ಟೈಮು. ಸೊ ಟೈಮ್ ನಾನು ಮ್ಯಾಪ್ಸದಲ್ಲಿ ಆಫ್ ಮಾಡಿಬಿಡ್ತೀನಿ. ಅವ್ರು ಮಾಡ್ಕೊಂಬಂದು ತಿನ್ನೋಕೆ ಕೊಡಲಿ ಅಷ್ಟೇ. ಓ ಚಟ್ನಿ ಆಯಿತು. ಮಿಸ್ ಸ್ನೇಹ ಅವರೇ ಹೇಳಿ. ಬಟ್ ಫಸ್ಟ್ ನಂದೇ ಆಗುತ್ತಲ್ಲ. ಹಂಗಾಗಲ್ಲ, ಟೈಮ್ ಪ್ರಕಾರ ಹೋಗುತ್ತೆ. ಎಷ್ಟಿದೆ ಟೈಮು? ನೋಡಿದ್ದಾನೆ ಅವರು. 1 ನಿಮಿಷ ಇದೆ. ಟೈಮರ್ ದಾಟಿ ಹೋಗಿ ಮುಗ್ದೋಯ್ತು. ಇಲ್ಲ ಈಗ ಟೈಮರ್ ಪ್ರಕಾರನೇ ಇಲ್ಲ. ನೀವು ಮಾಡಿ ನಮ್ಗೆ ಚೆನ್ನಾಗಿರೋದು ಕೊಡಿ ಸಾಕು. ಇಲ್ಲ, ಯಾಕೆ? ಎಲ್ಲಿ ಟೈಮರ್ ಆಗೋಯ್ತು. 1 ಮಿನಿಟ್ 15 ನಿಮಿಷದಿಂದ 1 ಮಿನಿಟೇ ಇರುತ್ತಾನೆ ಅವರೇ. ಅಲ್ಲ, ನೀವು ಫಸ್ಟ್ ಯಾರು ಕೊಡ್ತಾರೋ ಅವ್ರಿಗೆ 1 ಪಾಯಿಂಟ್. 45 ಒಳಗೆ ಮುಗಿಸಿದ್ರೆ ಆಯ್ತು. ಫಸ್ಟ್ ಯಾರು ಕೊಡ್ತಾರೆ? ಅಲ್ಲ ಇವ್ರು ಏನು ಹೇಳಿದ್ರು? ಫಸ್ಟ್ ಯಾರು ಕೊಡ್ತಾರೋ 1 ಪಾಯಿಂಟ್ ಎಕ್ಸ್ಟ್ರಾ. 45 ಮಿನಿಟ್ಸ್ ಒಳಗೆ ನೀವು ಗೆಲ್ಬಾರ್ದು ಅಂದ್ಬಿಟ್ಟು ಒಂದಿಷ್ಟೆಲ್ಲ ಆಟ 45 ಮಿನಿಟ್ಸ್ ಒಳಗೆ ಕೊಟ್ಟರೆ 1 ಪಾಯಿಂಟ್ ಅಂತ ಹೇಳಿದ್ದು ಗೈಸ್. ನಾನು ಈಗ ಇಬ್ರು 45 ಮಿನಿಟ್ಸ್ ಒಳಗೆ ಮಾಡಿಲ್ಲ. ನೀವು ಗೆಲ್ಬಾರ್ದು ಅಂತ ಇದೆಯಾ? ಯಾಕೋ ಚೆನ್ನಾಗಿ ನಗ್ನಗ್ತಾ ಇರೋ ಜೀವನದಲ್ಲಿ ಉಳಿ ಹಿಂಡ್ತೀಯ. ಅದಕ್ಕಾಗಿ ತಪ್ಪಗಿತ್ತಂತ ನಿಲ್ತೀಯಾ? ಆಯ್ತು, ಈಗ ಎಲ್ಲರೂ ಕೇಳ್ಕೊಂಬರೋಣ. ರಿಯಾನಾ ಅವರೇ 45 ಮಿನಿಟ್ಸಲ್ಲಿ ಇಬ್ರು ಮುಗಿಸಿಲ್ಲ. ಈಗ ಯಾರು ಫಸ್ಟ್ ಮುಗಿಸ್ಕೊಡ್ತಾರೆ ಅವ್ರಿಗೆ 1 ಪಾಯಿಂಟ್ ಕೊಡ್ಬೇಕಾ? ಯಾರು ಫಸ್ಟ್ ಮುಗಿಸ್ಕೊಡ್ತಾರೆ ಅವ್ರಿಗೆ ಕೊಡಲೇಬೇಕು. ಯಾರು ಫಸ್ಟ್ ಅಂದ್ರೆ ಅದೇ ಅಲ್ವಾ ಹೇಳಿದ್ದವರು, ಯಾರು ಫಸ್ಟ್ ಕೊಡ್ತಾರೋ 1 ಪಾಯಿಂಟ್ ಅಂತ. ಆಯ್ತು, 1 ನಿಮಿಷ. ಫಸ್ಟ್ ಯಾರು ಮುಗಿಸ್ಲಿ ನೀವು 1 ಪಾಯಿಂಟ್ ಕೊಡು. ಯಾರು ಫಸ್ಟ್ ಮುಗಿಸ್ತಾರೆ ಅವ್ರಿಗೆ 1 ಪಾಯಿಂಟ್. ಐಶು, ಯಾರು ಫಸ್ಟ್ ಮುಗಿಸ್ತಾರೋ ಅವ್ರಿಗೆ 1 ಪಾಯಿಂಟ್. ಮತ್ತೆ ಅವ್ರು ಯಾರು ಫಸ್ಟ್ ಮುಗಿಸ್ತಾರೋ 1 ಪಾಯಿಂಟ್ ಕೊಡ್ಬೇಕಲ್ವಾ? ಹೌದು, ಸರಿ. ಯಾರು ಫಸ್ಟ್ ಮುಗಿಸ್ತಾರೋ ಅವ್ರಿಗೆ 1 ಪಾಯಿಂಟ್ ಗೈಸ್. ಬಟ್ ಇಷ್ಟು ಈಸಿ ಅಂತ ನಂಗೆ ಗೊತ್ತಿರಲಿಲ್ಲ ಮೋಮೋಸ್. ನಾನು ತುಂಬಾ ಕಾಂಪ್ಲಿಕೇಟೆಡ್ ಅನ್ಕೊಂಡಿದ್ದೆ. ಫಿಲ್ಲಿಂಗ್ ನಾವು ಯಾವ ಥರ ಮಾಡ್ತೀವೋ ಅದ್ರ ಮೇಲೆ. ಇಲ್ಲ, ಇದು ಈಸಿ ಇತ್ತು. ನೀವಿಬ್ಬರು ಮಾಡಿದ್ನ ನೋಡಿದ್ನಲ್ಲ, ಏನು ಕಷ್ಟ ಇಲ್ಲ. ಇದೆಲ್ಲ ನಾನು ಹಿಂಗೆ ಮಾಡ್ತೀನಿ ರಪ್ ಅಂತ. ಏನು ಮಾಡ್ತಿದೆ? ನೀವು ಮತ್ತೆ ನಾವು ಅಮ್ಮನ ಅಲ್ಲ, ಅದು ನೆಕ್ಸ್ಟ್ ಪ್ರೋ ಲೆವೆಲ್. ಅದು ಪ್ರೋ ಲೆವೆಲ್ ಗೇಮ್. ಅದು ನಾನು ಎಲ್ಲರನ್ನು ಸೋಲ್ಸ್ಬಿಟ್ಟು ಆಮೇಲೆ ಬರ್ತೀನಿ ನಿಮ್ಮ ಜೊತೆ ಕಾಂಪಿಟೇಟ್ ಮಾಡಕ್ಕೆ. ಯಾರ ಜೊತೆ ಸೋತಿದ್ದೀನಿ ಇದುವರೆಗೂ? ನನ್ನ ಹತ್ರ. ಲೇ ಸಿಂಗಲ್ ಆಡ್ರಿ ರೈ. ಸಿಂಗಲ್ ಆಡ್ರಿ. ಐಶು, ನಾನು ಮಾಡಿದ್ದೆ ವಿನ್ ಆಗಿದ್ದು. ನೀವು ಮಾಡಿದ್ದು ನಾವಪ್ಪ 2 ಕೊಟ್ರು. 2 ಇಷ್ಟೊಳಗೆ ರೆಡಿ ಇಲ್ಲ ಅವರು. ಮೋಮೋಸ್ ಮುಗ್ದೋಯ್ತು. ಯಾವ್ದು ಸಿಂಹ ಸೋನು ಬೇಗ. ಇನ್ನೇನು ಮಾಡೋಕ್ಕೆ ಆಗಲ್ಲ, ಮುಗ್ದೋಗಿದೆ. ಅದು ಎಕ್ಸ್ಟ್ರಾನಾ? 1 2 3 4 5 6 7 ಮೋಮೋ ಪೀಸ್ ಇದೆ ಇಲ್ಲಿ. ಸೊ ನೇ ಅವರು ಫಸ್ಟ್ ಮುಗಿಸಿದ್ದಾರೆ. ಕ್ಲಾಪ್ ಪಾಪ, ಕ್ಲಾಪ್. ಅಲ್ಲ
ಅಲ್ಲ ನೀವು ಇಲ್ಲಿ ಕೂತ್ಕೊಳ್ಳಿ, ಫಸ್ಟ್ ತಿನ್ನಿ, ನೀವು ಇಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಬರೀರಿ. ಇಲ್ಲಿ ಡಿವೈಡ್ ಮಾಡಿ ನೇಹಾ ಸೀಮಾ. ಪ್ಲೇಟ್ ಕೊಟ್ಬಿಡಿ, ಒಬ್ಬೊಬ್ಬರೇ ತಿನ್ಕೊಂಡು ಅವ್ರ ಮಾರ್ಕ್ಸ್ ಬರೀ. ನೀವು ಕೆಳಗೆ ಹೋಗ್ಬಿಡಿ ದಯವಿಟ್ಟು, ಹೌದಾ? ನಿಮ್ಗೆಲ್ಲ ಮಾರ್ಕ್ಸ್ ಗೊತ್ತಾಗಲ್ಲ. ಇರ್ತೀನಿ ಇಲ್ಲ ಇಲ್ಲ, ಬೇಡ ಬೇಡ ನಂಗೆ ಏನ್ ಗೊತ್ತಾ, ಬೇಡ ಬೇಡ, ಬ್ಲಾಗ್ ಅಲ್ಲಿ ನೋಡಿ. ನಂಗೆ ಎಕ್ಸ್ಪ್ರೆಷನ್ಸ್ ನೋಡಿ, ನಾನು ಏನು ಮಾತಾಡಲ್ಲ, ನಾನು ಸುಮ್ಮನೆ ನಿಂತಿರ್ತೀನಿ. ಅಲ್ಲ, ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಅದು ಆಕ್ಚುಲಿ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ. ಅದಕ್ಕೆ ನಾನು ಏನು ಎಕ್ಸ್ಪ್ರೆಷನ್ ನೀವು ನಾಳೆ ವ್ಲಾಗ್ ಅಲ್ಲಿ ನೋಡಿ. ಓಕೆ, ನಂಗೆ ಗೊತ್ತಾಗ್ಬೇಕಲ್ಲ ವಿನ್ನರ್ ಯಾರು. ಅದೇ ಇಲ್ಲಿ ನೀವು ಮುಂದೆ ನಿಂತ್ರೆ ಮತ್ತೆ ಪಾರ್ಶಿಯಾಲಿಟಿ ಆಗ್ಬಿಡುತ್ತೆ. ಅದಕ್ಕೆ ಮುಂದೆ ಹೋಗ್ಬಿಡಿ. ಬನ್ನಿ ಗೈಸ್, ಈಗ ಒಬ್ಬೊಬ್ಬರೇ ಒಂದೊಂದು ಬೈಟ್ ತಿಂದು ಬೋರ್ಡ್ ಮೇಲೆ ನಂಬರ್ ಬರೀತಾರೆ. ಆ ನಂಬರ್ನ ನೋಟ್ ಮಾಡಿ ಇಟ್ಕೊಂಡು ಯಾರ್ದು ಹೈಯೆಸ್ಟ್ ನಂಬರ್ ಇರುತ್ತೆ ಅವ್ರು ವಿನ್ನರ್. ಲೆಟ್ಸ್ ಗೋ. ನೀವು ಅವ್ರು ಫಸ್ಟ್ ಮುಗಿಸೋದ್ರಿಂದ ಅವ್ರಿಗೆ 1 ಪಾಯಿಂಟ್ ಇರುತ್ತೆ. ನೀವು ಅವ್ರ ಕೆಳಗೆ ಹೋಗ್ಬೋದು. ಥ್ಯಾಂಕ್ ಯು. ಹಾಂ, ಅತ್ತಗಾರು ಸ್ಟಾರ್ಟ್. ಜಡ್ಜಿಂಗಿಗೆ ಇಲ್ಲ, ಚೆನ್ನಾಗಿ ಬಂತೆ ಗೈಸ್. ನಮ್ಮ ಅತ್ತೆಗಾರು ತಿನ್ಬಿಟ್ರು, ಬಟ್ ಶಾರ್ಟ್ ಬಂದಿಲ್ಲ. 9 ಔಟ್ ಆಫ್ 10 ಕೊಟ್ಟಿದ್ದಾರೆ ಅತ್ತೆಗಾರು. ಕೇಳಿಸ್ಕೊತಿದ್ದಾರಾ? ಗುಪ್ತು, ಡೋಂಟ್ ಚೀಟ್. ಅಯ್ಯೋ ಸಿಗಾಕೊಂಡ್ಬಿಟ್ನಪ್ಪ. ಇಟ್ಸ್ ಓಕೆ. ಇವಾಗ ನಮ್ಮ ಕಾಂಪಿಟೇಟರ್ಗೆ ಚಿಯರ್ ಮಾಡೋಣ. ದೊಡ್ಡ ಪೀಸ್ ಹುಡುಕ್ತಾ ಇದ್ದೀನಿ ಇದರಲ್ಲಿ. ಇದೇ ದೊಡ್ಡ ಪೀಸು. ಚಟ್ನಿ ಒಳಗೆ ಸ್ವಲ್ಪ ಡಿಪ್ ಮಾಡಿ. ಅದಿಟ್ಬಿಡಿ ಪ್ಲೇಟ್ ಸೈಡ್ಗೆ. 10 ಔಟ್ ಆಫ್ 10. ಐಶ್, ನಮ್ಮಮ್ಮ. ನೆಕ್ಸ್ಟ್ ಇನ್ ಯಾರಿದ್ದಾರೆ? ಇಬ್ಬರಿದ್ದಾರೆ. ಗಮ್ಮಂತ ಇದೆ. ಟೆನ್ಷನ್ ನೋಡಿ, ಸಿಗುತ್ತೆ ಸಿಗಲ್ವಾ ಅಂತ ಟೆನ್ಷನ್ ಅವ್ರಿಗೆ. ಒಂದೇ ಟಿಪ್ಪಲ್ಲಿ ತೊಗೊಂಡ್ಬಿಡ್ತಿದ್ದು. ಈ ಮೈಕ್ ಇದು 9.5 ಔಟ್ ಆಫ್ 10. ಒಂದು ಇಬ್ಬರದು ಕೇಳಿದೆ, 9, 10, 9.5 ಆ ಥರ ಏನೋ ಬಂತು. ನೋಡ ಅದು ಮಾರ್ಕ್ಸ್ ಆಮೇಲೆ ನೋಡುವಂತೆ. ಕೊಡ್ಬೇಕಪ್ಪ, ನಾವು ಒಂದೇ ಸಲ ಡಿಸೈಡ್ ಮಾಡೋದು. ಓ, ಇನ್ನು 2 ಇದೆ, ನನಗೊಂದು, ಸಾಯಿಲ್ಗೊಂದು. ನೀನ್ ಹೆಂಗೋ ಬರ್ತೀಯಾ? ಓ, ಬಂದ್ಬಿಟ್ಟ ಇವನು. ಲೇ, ನಿಂತ್ಕೊಳ್ಳಲ್ಲಿ, ನಿಮ್ಮ ಅಕ್ಕನ ಟೀಮಲ್ಲಿ ತಿನ್ನೋಗು. ಹಾಂ, ಐಶು ಐಶು. ಹಾಂ, ಒಂದೇ ಸರಿಗೆ 10 ಔಟ್ ಆಫ್ 10. ಓಕೆ, ನೆಕ್ಸ್ಟ್. ಕಡಿಮೆ ಹಾಕಿದ್ರೆ ಫಾಸ್ಟ್ ಆಗಿ ಮಾಡಿ ಅದೇ ಟೇಸ್ಟ್ ಬಂತು. ಸೇಮ್ ಮೋಮೋಸ್ ಬಂತು. ಧನ್ಯವಾದ ಶೆಫ್ ಅವರೇ. ಸರಿ, ನಾವ್ ಹೇಳ್ಬಿಟ್ರೆ ಇಲ್ಲೇ ಈಗ ನಾನೇನು ಹೇಳಿಲ್ಲ. ಇವಾಗ ಗೊತ್ತಾಯ್ತು ಎಷ್ಟು ಬೇಗ ಬಾಯ್ ಬಿಡಿಸೋದು. ಇನ್ನೆರಡು ಸತಿ ಮಾತಾಡ್ತೀವಿ. ಮಾರ್ಕ್ಸ್ ಎಷ್ಟು ಕೊಟ್ರ ಅಂತ ಎಷ್ಟು ಕೊಟ್ರ ಅಂತ ಹೇಳಿದ್ರು. ಗೊತ್ತಿರಮ್ಮ, ನಂದು ಕೊಟ್ಬಿಟ್ಟು ನೀವೆಷ್ಟು ಹೇಳಿದ್ರಿ? ನನ್ಗೆ ಮರ್ತ್ಬಿಟ್ಟಿದೀನಿ. ಕೆಳಗೆ ಬರೋಷ್ಟ ಮರ್ತ್ಬಿಟ್ಟಿದೀನಿ. ಚೆನ್ನಾಗಿದೆ. ಆ ಟೇಸ್ಟ್ ಅಲ್ಲಿ ಏನ್ ಮಾಡಿದ್ಯೋ ಗೊತ್ತಾಗಿಲ್ಲ. ಕೊಟ್ಟಿದೀನಿ. ಇನ್ನೊಂದು 2 ತಿಂದ್ರೆ ಕ್ಯಾಪ್ನ ಬರ್ತಿತ್ತು. ಕೊಟ್ರೆ ಅದು ಒಂದು. ಏನ್ ಮಾಡ್ಲಿ ನಾನು? ಇನ್ನೊಂದು 4 ಕೊಡ್ತಿದ್ರೆ ಸ್ವಲ್ಪ ಆರಾಮಾಗಿ ತಿಂದ್ಬಿಟ್ಟು. ಇಲ್ಲಿದೆ ಒಂದೇ ದೊಡ್ಡದು. ಸಾರಿ, ದೊಡ್ಡ ಪೀಸ್ ಇವ್ನು ತಿನ್ಬಿಟ್ಟ. ಅವನು ಸಾರಿ, ಇವ್ನು ಚಿಕ್ಕದು ಲಾಸ್ಟ್ ಪೀಸ್ ಮಿಕ್ಕಿದೆ, ಅದು ನಾನು ತಿಂತೀನಿ ಹೋಗಿ. ನೀವು ಮಾರ್ಕ್ಸೇ ಬರಿಬೇಡ, ಬಂದ್ಬಿಡ. 70% ಬರೀತಾನೆ. 10 ಔಟ್ ಆಫ್ 10. ಓ, ಲಾಸ್ಟ್ ಒಂದ್ಸರಿ ಸಾರಿ ಹೇಳು. ಸಾರಿ. ಊಟ ಮುಖ್ಯ. ಏನೋ ಸ್ವೀಟ್ ಅನ್ಸಿದೆ ತೆಗರು. ಏನದು? ಚೀಸ್, ಬೀಟ್ರೂಟ್. 9 ಔಟ್ ಆಫ್ 10.
ಬಾಯಲ್ಲಿ ನೀರು ಬರ್ತಾರೆ ಬಾಯಲ್ಲಿ ನೀರು ಬರ್ತಾರೆ ಆ ಕಡೆ ನೋಡೋ ಸ್ವಲ್ಪ ಹೊತ್ತು 9 out of 10. ಅದಕ್ಕೆ ಕಟ್ಟಾಗಿ ಇದು ಏನು ನೋಡ್ತಿದ್ಯಾ ಒಂದು ನಿಮಿಷ ನೈಸ್ ಆಗೋದು ಐಶು ನಂಬರ್ ಆಮೇಲೆ ನಿಂತತ್ತೆ ಅಲ್ಲ ನೀವು ಆಮೇಲೆ ಅವ್ರು ಎಡಿಟ್ ಮಾಡ್ಕೊಂಡು ಎರೇಸ್ ಮಾಡ್ಬಿಟ್ಟು ಅದ್ರ ಕೈಯಲ್ಲಿ ತಿಂತಾ ಇದೆಯಾ ಇಷ್ಟೇ ಎಷ್ಟಿದೆ ಯಾರಿಗೆ ಅದು ಏನಾಗ ನೋಡ್ತಾವಣ ನೀನ್ ಮನ್ಸಿಗೆ ನೋಡು ಮನ್ಸಲ್ಲಿ ಯಾರು ಹಂಗೆ ನಂದು ಸಿಪ್ಪ ಓಪನ್ ಆಗಿದೆ ಮರಿ ನಿಂತಿದ್ದೀನಿ ಅಂತ ತೋರಿಸ್ತಾವೆ ಮೈಕಲ್ಲೇ ನಾನು ಇಲ್ಲಿ ನಿಂತಿದ್ದೀನಿ ನಮ್ಮ ಅಕ್ಕವರು ನಿಂತಿದ್ದಾರೆ ಎಲ್ಲ ಇಲ್ಲಿ ನಿಂತಿದ್ದಾರೆ ಸಂಜೆ ತಿಂದ್ಬಿಟ್ಟು ಅಂದ ಏನು ನೋಡ್ತಾರೆ ನೋಡ ಜಿಪ್ ಓಪನ್ ಆಗಿದೆ ಅಲ್ಲಿ ಕೂತ್ಕೊಂಡು ಎಲ್ಲ ಅವನ್ನ ನೋಡ್ಬೇಕಾದ್ರೆ ಅದು ಹೇಳೋ ಮಾತಾ ನಮ್ಮ ಅತ್ತೆಗವರು ಗುಡು ಗುಡು ಅಂತ ಓಡೋಗ್ಬಿಟ್ರು ಪಾಪ ಗುಡು 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 ಅಂತ ಓಡೋಗ್ಬಿಟ್ರು ನನಗೇನು ಗೊತ್ತಾಗಿಲ್ಲ ಅವ್ರು ಓಡೋದ್ರು ಸಂಜೆನು ಏನಕ್ಕೆ ಓಡೋದ್ರು ಏನಾಯ್ತು ಅಂತ ಆಮೇಲೆ ರಿಯಲೈಸ್ ಆಯ್ತು ಛೇ ಮರ್ಯಾದೆ ತೆಗ್ಬಿಟ್ಟು ಅವ್ನು ಸಂಜೆ ಸಾರಿ ಅತ್ತೆಗಾರು ಬನ್ನಿ ಅತ್ತೆಗಾರು ಸಂಜೆ ನಾನು ಮರ್ಯಾದೆ ತೆಗ್ಬಿಟ್ಟಾಗ ಆ ಸ್ಕೋರ್ ಯಾರ್ದು ಅಂತ ಆಮೇಲೆ ಹೇಳ್ತೀವಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬಿಡೋಣ ಗೈಸ್ ಹಾಂ ಎಲ್ಲ ಇಬ್ರು ಮಾಡಿ ಪರವಾಗಿಲ್ಲ ರೆಡಿನಾ ಫಸ್ಟ್ 9 9.5 10 9.5 10 10 9 67 9 9 9 10 9.5 9.5 9 9 67ಗೆ +1 ಆ್ಯಡ್ ಮಾಡ್ಕೊಳ್ಳಿ ಸೊ ನೇಹಾ ಅವರು 68 ಪಾಯಿಂಟಲ್ಲಿ ಗೆದ್ದಿದ್ದಾರೆ ನಮ್ಮ ಅಕ್ಕ ಅವರು 67 ಈಗ ಯಾವುದ್ರಲ್ಲಿ ಏನು ಕಮ್ಮಿ ಇತ್ತು ಏನು ಅನಿಸ್ತು ಅಂತ ಎಲ್ಲ ಮಾತಾಡಲಿ ಅದಕ್ಕೆ ಮುಂಚೆ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇ ಡಿಡ್ ದರ್ ಬೆಸ್ಟ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಅದು ಇದು ಎಲ್ಲ ಹಂಗೆ ಸ್ವಲ್ಪ ಮೆಸ್ಅಪ್ ಎಲ್ಲ ಆಗಿತ್ತು ಪ್ರಾಪರ್ ಪ್ಲ್ಯಾನ್ ಆಗಿರಲಿಲ್ಲ ನಮ್ಮ ಟೀಮ್ ಸರಿಯಾಗಿ ಇಟ್ಟಿದ್ರು ಸರಿಯಾಗಿತ್ತಾ ಸೊ ಏನೋ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ದೇ ಟ್ರೈ ದರ್ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಗುಡ್ ಜಾಬ್ ಕಂಗ್ರ್ಯಾಚುಲೇಷನ್ ಗುಡ್ ಜಾಬ್ ಅವ್ನು ಕ್ಲಾಪ್ ಅಪ್ಪ ಅವ್ರಿಗೆ ಎಲ್ರಿಗೂ ಹಾಂ ಈಗ ನಾವು ಒಬ್ಬೊಬ್ಬರ ಹತ್ರ ರಿವ್ಯೂ ತೊಗೊಂಡು ವಿಡಿಯೋನ ಎಂಡ್ ಮಾಡೋಣ ಪಪ್ಪ ಹೇಗಿತ್ತು ಚೆನ್ನಾಗಿತ್ತು ಹಾಂ ಇಬ್ಬರದು ಚೆನ್ನಾಗಿತ್ತು ಇವ್ರು ಸ್ವಲ್ಪ ಸ್ಟೆಪ್ಪಿಂಗ್ ಅದು ಒಳಗಡೆ ಇದಾಗ್ತಾರಲ್ಲ ಅದು ಸ್ವಲ್ಪ ಕಡಿಮೆ ಇತ್ತು ಹಿಟ್ಟು ಜಾಸ್ತಿ ಇತ್ತು ಅದು ಟೇಸ್ಟ್ ಇಲ್ಲ ಅವ್ರದ್ದು ನೋಡೋಕ್ಕೆ ಏನು ಲಿಫ್ಟಿಕ್ ಥರ ಇತ್ತು ಬಟರ್ಫ್ಲೈ ಕೇಳಿದೆ ಅದರೊಳಗೆ ಸ್ಟೆಪ್ಪಿಂಗು ಇದು ಸ್ಟಫಿಂಗ್ ಅದೇನೋ ಒಂದು ಅದು ಇದು ಟೇಸ್ಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಅಕ್ಕದು ಹೇಳ್ಬೇಕಂದ್ರೆ ಚಾ ಅದನ್ನ ತಿಂದ ಮೇಲೆ ಸೈಡಿಗೆ ಬಂದು ಹೇಳ್ಬೇಕು ಕಣೋ. ನಾನು ತಿನ್ಬೇಕಾದ್ರೆ ಈಗ ತಿರುಗಿದೆ ಕಣ ಕಾಣಿಸ್ಬಿಡ್ತು. ನಾನು ನಿನ್ನ ನೋಡ್ತಾ ಇದ್ದೀನಿ ನಿನ್ನ ನೋಡ್ತಾ ಇದ್ದೀನಿ ನೋಡ್ತಾನೆ ಇಲ್ಲ. ನೀನು ನೋಡಿದ್ಮೇಲೆ ಬೋರ್ಡ್ ನೋಡ್ತಾ ಇದೆಯಾ? ಇವರಿಬ್ಬರಿಗೆ ಅರ್ಥ ಆಗ್ತಿಲ್ಲ ಜೋಕ್. ನೋಡಿ ಓಕೆ ಸಂಜೆ ಅವ್ರು ಹೇಳಿ. ಅದು ಅಕ್ಕದು ಸ್ವಲ್ಪ
ಅದೇನದು ತಣ್ಣಗಾಗ್ಬಿಟ್ಟಿತ್ತು ಆ್ಯಂಡ್ ಸ್ವಲ್ಪ ಲೈಟಾಗಿ ಉಪ್ಪು ಕಮ್ಮಿ ಇತ್ತು ಅಷ್ಟೇ. ಟೇಸ್ಟ್ ಚೆನ್ನಾಗಿತ್ತು ನೇಹ ಅವ್ರದ್ದು. ಅದು ನಾನು ಅದು ಫಸ್ಟ್ ಟೈಮ್ ಈ ಥರ ಮೊಮೋಸ್ ಟ್ರೈ ಮಾಡಿದ್ದು. ನಾರ್ಮಲ್ ಯಾವತ್ತೂ ಟ್ರೈ ಮಾಡಿಲ್ಲ. ನಾನು ಸಕ್ಕತ್ ಇಷ್ಟ ಆಯಿತು, ಚೀಸಿ ಇತ್ತು, ನನಗೆ ಇಷ್ಟ ಆಯಿತು, ಅದಕ್ಕೆ 10 ಕೊಟ್ಟಿದ್ದು. ಸ್ಕೋರ್ ಹೇಳ್ಬೇಡ ಕಣ, ಸಾರಿ ಮಿಸ್ ಆಗಿ ಬಂದ್ಬಿಡ್ತು ಬಾಯಲ್ಲಿ. ಇವರು ಮಾಡಿದ್ದು ಅವ್ರದ್ದು ಹೇಳಿದೆ, ಇವ್ರದ್ದು ಹೇಳ್ಬಿಡಿ ಎಷ್ಟು ಕೊಟ್ಟಿದ್ಯಾ ಅಂತ. ಇವರು ನನ್ನ ಸಕ್ಕತ್ ಇಷ್ಟ ಆಯಿತು, ನಮ್ಮ ಅಕ್ಕ ಅವ್ರದ್ದು ಇಷ್ಟ ಆಯಿತು. ಅದು ನನಗೆ ನಾನು ಜೋಶಲ್ಲಿ ದೊಡ್ಡ ಪೀಸ್ ಎತ್ಬಿಟ್ಟೆ, ಬರೀ ಇಟ್ಟೇ ಸಿಕ್ತು. ಒಳ್ಳೊಳ್ಳೆ ಸ್ಟಫಿಂಗ್ ನಾನು ಮೋಮೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೊಳ್ಳೆ ಸ್ಟಫಿಂಗ್ ಮಾತಾಡ್ಬಿಟ್ಟೆ, ತಪ್ಪಾಗೋಯ್ತು. ಅದು ಬರೀ ಇಟ್ಟು ಸ್ವಲ್ಪ ದಪ್ಪ ಅದು ಜಾಸ್ತಿ ಇತ್ತು ಅನ್ನೋ ಫೀಲ್ ಆಯಿತು. ಬಟ್ ವೆಜಿಸ್ ಒಳಗಡೆ ಚೆನ್ನಾಗಿದೆ, ಅದಕ್ಕೆ 9.5 ಏನೋ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು, ನನಗೆ ಇಬ್ಬರದು ತುಂಬ ಇಷ್ಟ ಆಯಿತು. ಆದರೆ ಏನು ಗೊತ್ತಾ, ಅಲ್ಲ ಇವ್ರದ್ದು ಸ್ವಲ್ಪ ಡಿಪ್ಪಲ್ಲಿ ಸ್ವಲ್ಪ ಜಾಸ್ತಿ ಉಪ್ಪಿತ್ತು, ಅವ್ರ ಡಿಪ್ಪಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಸೊ ಇಬ್ಬರು ಶೆಫ್ ಮಾಡಿರೋ ಟೇಸ್ಟಲ್ಲಿ ಎರಡು ಸೂಪರಾಗಿ ಮಾಡಿದ್ದಾರೆ. ಬಟ್ ಒಂದಂದ್ರೆ ರಿವ್ಯೂ ಕೊಡ್ತಾ ಇರೋದು ಎರಡು ಸೂಪರಾಗಿ ಮಾಡಿದ್ದಾರೆ. ಬಟ್ ಸೀಮಾ ಅವರು ಸ್ವಲ್ಪ ಲೇಟಾಗಿ ಲೇಟ್ ಅಂತಿದೆ, ತಣ್ಣಗಾಗಿತ್ತು ಸ್ವಲ್ಪ. ಅದು ಬಿಸಿ ಬಿಸಿ ತಿಂದಿದ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ಅಷ್ಟೇ. ವೆರಿ ನೈಸ್. ಇಷ್ಟು ತನಕ ನೇಹನ್ ಒಬ್ಬಳದೇ ಕುಕಿಂಗ್ ಎಲ್ಲ ತಿಂತಾ ಇದ್ದೆ. ಇವಾಗ ಸೀಮಾ ಅವ್ರದ್ದು ಹೊಸದಾಗಿ ಟೇಸ್ಟ್ ಮಾಡೋದಕ್ಕೆ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಇಬ್ರು ಕಾಂಪಿಟೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇ ಪುಟ್ ದೇರ್ ಎಫರ್ಟ್. ವೆರಿ ಲೆಸ್ ಟೈಮಲ್ಲಿ ಅವ್ರು ಪ್ರಿಪೇರ್ ಆಗಿ ಮಾಡೋದು ತುಂಬಾ ಟಫ್ ಇದೆ ಎಲ್ಲಾನು. ಆ ಥರ ಇಬ್ರು ಅವ್ರವ್ರ ಎಫರ್ಟ್ ಅವ್ರವ್ರ ಸ್ಟೈಲಲ್ಲಿ ಅವ್ರವ್ರು ಮಾಡಿದ್ದಾರೆ. ಅವ್ರಿಗೆ ಏನು ಥರ ಬರುತ್ತೋ ಆ ಥರ. ಸೂಪರ್, ವೆರಿ ನೈಸ್. ಇಬ್ರದ್ದು ಚೆನ್ನಾಗಿದೆ. ಗೈಸ್ ಈಗ ಅವರ ಸ್ಕೋರ್ ಬೋರ್ಡ್ನ ಅವ್ರು ಕೊಟ್ಬಿಡೋಣ. ಗೈಸ್ ಮೇನ್ ಕ್ರಿಟಿಕ್. ಆಮೇಲೆ ಆಕ್ಚುಲಿ ಐಶು ಹೇಳ್ದಂಗೆ ಇವ್ರದ್ದು ಉಪ್ಪು ಜಾಸ್ತಿ, ಅವ್ರದ್ದು ಉಪ್ಪು ಕಡಿಮೆ ಅನ್ನಲ್ವಾ. ಅವಳು ಕಡಿಮೆ ತಿನ್ನೋದು. ನನಗೆ ನೇಹಂದು ಡಿಪ್ಪು ಉಪ್ಪು ಕರೆಕ್ಟ್ ಆಗಿತ್ತು, ಅವ್ರದ್ದು ಕಡಿಮೆ ಅನ್ನಿಸ್ತು. ಬಿಕಾಸ್ ಇಲ್ಲ ನಮ್ಮ ಮನೇಲಿ ನಾನು ನೇಹ ಸ್ವಲ್ಪ ಉಪ್ಪು ಜಾಸ್ತಿ ತಿಂತೀವಿ, ಅಂಕಲ್ ಐಶು ಕಡಿಮೆ ತಿಂತಾರೆ. ಹಂಗೆ ಇರುತ್ತೆ, ಅದು ಅಗೇನ್ ಅದು ಡಿಪೆಂಡ್ ಆಗುತ್ತೆ. ಗೈಸ್ ಸೊ ಫಸ್ಟು ನಮ್ಮ ಅಕ್ಕದು ಬಂದ್ಬಿಟ್ರೆ ಅದು ಅವ್ರು ಶೇಪ್ ಮಾಡಿದ್ರಲ್ಲ, ಅದು ಸ್ವಲ್ಪ ಮೈದಾ ರೌಂಡ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ದಟ್ ಡಿಂಟ್ ಫೀಲ್ ಗುಡ್. ಸ್ವಲ್ಪ ತಿನ್ಬೇಕು ಜಾಸ್ತಿ ಮೈದಾ ಅನಿಸ್ತು. ಅದು ಬಿಟ್ಟರೆ ತರಕಾರಿ ಎಲ್ಲ ನಂಗೆ ಇಷ್ಟ ಆಯಿತು ಆ್ಯಂಡ್ ಆಲ್ ದಟ್ ವಾಸ್ ಗುಡ್. ಕ್ಯಾರೆಟ್ ಸ್ವಲ್ಪ ಬೆಂದಿರಲಿಲ್ಲ ಅನಿಸ್ತು ನನಗೆ, ಸ್ವಲ್ಪ ಗಟ್ಟಿ ಅನಿಸ್ತು ಕ್ಯಾರೆಟ್. ಅದರಿಂದ ಸ್ವಲ್ಪ ನನ್ನ ಪ್ರಕಾರ ಹೌದಾ ಆಯ್ತು, ಕ್ಯಾರೆಟ್ ಬೆಂದಿತ್ತು. ಮೈದಾಯಿಂದ ಗೈಸ್ ಸ್ವಲ್ಪ ಮೈದಾ ಪೋರ್ಷನ್ ಜಾಸ್ತಿ ಆಯಿತು. ಮೇ ಬಿ ದ ಶೇಪ್ ಶಿ ಸೆಲೆಕ್ಟೆಡ್ ವಾಂಟೆಡ್ ಲಾಟ್ ಆಫ್ ಸ್ಟಫಿಂಗ್. ಅದು ಆ ಶೇಪ್ಗೆ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಇರಬೇಕಿತ್ತು. ಸ್ಟಫಿಂಗ್ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಪಾಯಿಂಟ್ ಮೈನಸ್ ಆಯ್ತು ನಮ್ಮ ಅಕ್ಕದು. ಮನೆ ಅವ್ರದ್ದು ಚೆನ್ನಾಗಿತ್ತು ಟೇಸ್ಟು. ಚೀಸು ಮತ್ತು ಪನ್ನೀರ್ ಮಾತ್ರ ಸಿಕ್ತಿತ್ತು ಬಾಯಿಗೆ. ಯೂಶಲಾಗಿ ಜನರಿಗೆ ಚೀಸ್ ಮತ್ತು ಪನ್ನೀರ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಅದು ಇಟ್ ಗಾಟ್ ಅ ಪ್ಲಸ್ ಮಾರ್ಕ್. ಸೊ ಅದರಿಂದ ನೇಹಾವಾನ್ ಆ್ಯಂಡ್ ನಮ್ಮ ಅಕ್ಕ ಒಂದು ಸ್ವಲ್ಪ ಪಾಯಿಂಟಲ್ಲಿ ಹಿಂದೆ ಬಂದಳು. ಸೊ ಹೇಳಿದ್ಲು ನಾನು ಪನ್ನೀರ್ ಚೀಸ್ ಮಾಡ್ತೀನ ಅಣ್ಣ, ನಾನು ವೆಜಿಟೇಬಲ್ಸ್ ಅಂತ ಹೇಳಿದ್ ಪಾಪ. ಅಣ್ಣ ಹೇಳಿದ್ ಫಸ್ಟು ವೆಜಿಟೇಬಲ್ಸ್ ಮಾಡಿದ್ದಾರೆ, ವೆಜಿಟೇಬಲ್ಸ್ ಅಂತ. ಹೌದಾ ಆ ಥರ ಏನಿಲ್ಲ. ಅವನೇನು ಹೇಳ್ದ ಹ್ಞೂ ಒಂದಷ್ಟೇ. ಓಕೆ, ಸೊ ಫೈನಲಿ ದೇ ಹ್ಯಾವ್ ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ಸೊ ತುಂಬ ಎಂಟರ್ಟೈನ್ ಮಾಡೋಕ್ಕೆ ನಮಗೆ, ಬ್ಲಾಗ್ಗೆ, ನಿಮಗೆ ಅಂತ ನಮ್ಮ ಇಬ್ಬರು ಶೆಫ್ಗಳು ಅವರ ಈಗೋನ ಸೈಡ್ ಇಟ್ಟು, ಅಲ್ಲ ನಾನು ಮಾತಾಡ್ತೀನಿ ರೀ, ಈಗೋನ ಸೈಡ್ ಇಟ್ಟು ಗೆದ್ದರು ಸೋತರು ಒಂದು ಗೇಮ್ ಅಂತೇಳಿ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಫಸ್ಟು ಕ್ಲಾಪ್ ಮಾಡಬೇಕು. ಬಿಕಾಸ್ ಅವರು ನಾನು ಮಾಡಲ್ಲ ಅಂತ ಹೇಳ್ಬೋದಿತ್ತು, ಇಲ್ಲ ನಾನು ಮಾಡಲ್ಲ, ವಿಡಿಯೋಲಿ ನಾನು ಗೆಲ್ಬೋದು ಸೋಲ್ಬೋದು ಅಂತ. ನೀವಿಬ್ಬರು ಅದನ್ನು ಯೋಚನೆ ಮಾಡಿಲ್ಲ. ಯು ಟುಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಕಾಂಪಿಟೇಷನ್ ಆ್ಯಂಡ್ ಯು ಡಿಡ್ ಯುವರ್ ಬೆಸ್ಟ್. ಈಗ ಯಾರ್ಯಾರು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ನೀವು ನೋಡಬೇಕು ಅಂದರೆ ಲೈಕ್ ಮಾಡಿ. ಎಕ್ಸ್ಪೀರಿಯನ್ಸ್ ಹೇಳಿ ಹೋಗಿ ಫಸ್ಟ್. ನಮಗೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್. ನನಗೆ ಎಸ್ಪೆಷಲಿ ನಾನು ಎಲ್ಲೂ ಈ ಥರ ಪಾರ್ಟಿಸಿಪೇಟೇ ಮಾಡಿಲ್ಲ ಒಂದು ಪ್ರೊಫೆಷ್ನಲ್ ಶೆಫ್ ಜೊತೆ. ಸೊ ಇಟ್ ವಾಸ್ ನೈಸ್. ನನಗೆ ಆಲ್ಮೋಸ್ಟ್ ಏನು ಮಾಡ್ತಾಯಿದ್ದೀನಿ, ಏನು ಆಗ್ತಾಯಿದ್ದೀನಿ ಅಂತಲೇ ಗೊತ್ತಾಗಿಲ್ಲ. ಬಟ್ ಚೆನ್ನಾಗಿತ್ತು ಒಂಥರ. ನಂದಿದು ಆ್ಯಕ್ಚುಲಿ ಫೇವ್ರೆಟ್ ಒನ್. ನಾವು ಒಂದು ರೆಸ್ಟೋರೆಂಟಲ್ಲಿ ತಿಂತೀವಲ್ಲ, ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಒಂದು ಸ್ವಲ್ಪ. ಅವರು ಸ್ವಲ್ಪ ಸಿಮಿಲರ್ ಬಂತ ಅನ್ಸ್ತಾ, ಅವರು ಕರೆಕ್ಟ್. ಅವ್ರು ಬ್ಲೂ ಮಾಡ್ತಾರೆ. ಪರ್ಪಲ್ ಮಾಡ್ಬೇಕಂತಿದ್ದೆ, ನಾನು ಡೋ ಆದ್ಮೇಲೆ ಯೋಚನೆ ಮಾಡಿದೆ, ನಾನು ಅದಕ್ಕೆ ಅದು ತರಿಸಿದ್ದು ಪರ್ಪಲ್ ಕಲರ್ ಮಾಡಬೇಕು ಅಂತ. ಆಮೇಲೆ ಮರ್ತೋದೆ. ಆಮೇಲೆ ಅದು ಬೀಟ್ರೂಟ್ ಹಾಕಿ ಕಲರ್ ಮಾಡಬೇಕು ಅಂತ ನಾನು ಮುಂಚೆ ಒಂದ್ಸರಿ ಮಾಡಿದ್ದೆ. ಸೊ ಅದನ್ನು ಯೂಸ್ ಮಾಡಿದೆ. ಆ್ಯಂಡ್ ಡಿಪ್ ಇದು ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಿರ್ತಾರೆ. ಸೊ ಅದೇ ಸೇಮ್ ಡಿಪ್, ಅದು ಪನ್ನೀರು. ಫುಲ್ ಹೈ ಪ್ರೋಟೀನ್ ಇವತ್ತು. ನೈಸ್. ಇಲ್ಲ ಮೈದಾ ಇಲ್ಲ.
ಓಕೆ ಹೇಳಿ ಬ್ಲಾಗ್ ಎಂಡ್. ಹಾಂ ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೋಪ್ ಯು ಲೈಕ್. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟು ನಾನು ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಾಮೆಂಟ್ ಹಾಕಿ. ನೆಕ್ಸ್ಟ್ ನಮ್ಮ ಅಮ್ಮದು ಮತ್ತು ನಮ್ಮ ಅತ್ತೆಗಾರು ಬರ್ತಾ ಇದೆ, ವೆಯ್ಟ್ ಮಾಡಿ. ಬಾಯ್. ಬಾಯ್. ಈ ಮುಗಿಯದ ಕಥೆಯಲ್ಲಿ ಮೊದಲ ಸಾಲು